ಸೀಮೆಯ ಜನ ಎಲ್ಲಾಗ ಮನಸ್ಸು ತುಂಬಿದ ನಮಸ್ಕಾರ ವೈಗಿಂಡು ಸಾಯಿನ ಗವದ ಮಾತುಂಬ ಸ್ವರ್ಪಯುವುದೋಗೆ ಇಂದು 25வது ಜನ ಅಗಸ್ತ್ಯರುடைய ಆಶ್ರಮದೋಗೆ ಏನೇನು ನಡೆದಿತ್ತು ಅಗಸ್ತ್ಯರು ಬಂದು ಏನೇನೆಲ್ಲ ಕಷ್ಟಪಟ್ಟ ಆ ದಂಡಕಾರುಣ್ಯ ಬೇಡದೋಗೆ ಎತ್ತೆಲ್ಲ ಅರುಕರೆಲ್ಲ ಇದ್ದರು ಆ ಕರನ್ ದೋಷನೆಲ್ಲ ಏನ ಮಾಡಿದರು ಅತ್ತೆಂಬುದನ್ನ ಸೇದಿ ಪತ್ತಿ ನಂಗೆ ಈಗ ವಿಡಿಯೋ ನೋಡುವೋ ಅದರ ಮೇಲೆ ನಂಗೆ ಅದು ನೋಡಿಯ ವಿಳಕವೇಗು ಗಮನ ಉರುವವ ಎತ್ತೈನ ಮಕ್ಕವ ಇಬ್ಬ ದೇವ ಪಿರವಿಗಳೇ ದಂಡಕಾರಣ್ಯಾಂಬ ಆ ಕತ್ತಲ ಕಾಡುನೊಗೆ ಸಪ್ತಋಷಿಯ ಪರಮಗುರುವ ಇಬ್ಬ ಅಗಸ್ತ್ಯ ಮಹರ್ಷಿನ ಆಶ್ರಮವೂ ಅಟ್ಟಿತ್ತು. ಅದೇ ಸಮಯನೋಗೆ ಆ ಕಾಡುದೋಗೆ ನೆರೆಯ ರಾಕ್ಷಸರುಗಳು ಇದ್ದರು. ಆವಕ್ಕ ಕೊಗಗೋಸ್ ಇದ್ದುಂಡು ತವ ಮಾಡುವ ಯಾಗ ಮಾಡುವ ಋಷಿಗಳಿಗೂ ಮುನಿವರುಗಳಿಗೂ ಪರ ತೊಂದರವೂ ಮಾಡಿ ನಿಂತರು. ದಂಡಕಾರುಣ್ಯ ಕಾಡುದೋಗೆ ಕರ ದೂಷಣಾಂದು 2 ಅರಕರು ಆಚಿ ಮಾಡಿ ಬಂದರು. ಆ ಕಾಡು ಬನ ರಾವಣನ ರಾಜ್ಯನೋಗೆ ಒಂದು ಅಂಗವ ಅಟ್ಟಿತು. ಕರ ದೂಷಣ ಎರಡಾವು ರಾವಣನ ದೊಡವೆ ಕೊನೆವೆ. ರಾಕ್ಷಸರುಗಳ ಇಬ್ಬ ಅವಕ್ಕ ಆ ಕಾಡು ವನ ಪಗುದಿನೋಗೆ ಆಚಿ ಮಾಡಿ ಎಲ್ಲಾವ ಅಕ್ರಮ ದಾರಿನೋಗೆ ನಡಿಚಿ ಬಂದರು. ಆ ಕಾಡು ದಾರಿ ಓಪವಕ ಬಪ್ಪವಕ ಆಶ್ರಮನೋಗೆ ಇಬ್ಬವಕ ಋಷಿಗಳು ಮುನಿವರುಗಳು ಎಲ್ಲಾವ ಅವಕ ಸಾರೆ ಆಡುವ ರಾಕ್ಷಸರನ್ನ ಪಡೆಯ ಬೀತು ಅಪ್ಪರ ಉಪದ್ರವೂ ಚಿತ್ರವಧೆಯೂ ಮಾಡಿ ನೆರೆಯ ಅಪ್ಪಾವಿ ಸಾಧುಗಳವೂ ಕೊಂದರು. ಮಹರ್ಷಿಗಳು ಮುನಿವರುಗಳು ಎಲ್ಲವೇ ಅವಕರ ನಿತ್ಯ ಅನುಷ್ಠಾನ ಅಂತ ಹೇಗುವ ದೇವರನ್ನ ಪೂಜೆಯವೋ ಆರಾಧನೆಯೋ ಯಾಗ ಎಲ್ಲಾವ ಮಾಡುದಾಗ ತೊಂದರವ ಇಬ್ಬ ಈ ರಾಕ್ಷಸರನ್ನ ನೆನಚಿ ಅಪಾರ ಕವಲೆ ಪಟ್ಟರು. ಈಶ್ವರ ನಾರಾಯಣ ಪರಾಶಕ್ತಿ ಎಂಗವ ಕಾಪಾತೀವಿ, ಒಳ್ಳೆ ಒಂದು ದಾರಿಯ ತೋರ್ಚಿವಿ ಎಂದು ಬೇಂಡಿ ಬಂದರು. ಕಟ್ಟಿದದು ಕರೆಯಲಿ ಬಿತ್ತಿದದು ಬೇಯಿಲಿ ಎಂದು ಅರೆಕೆ ಮಾಡುವ ದೈವ ಪಿರವಿಗಳೇ, ನಾಯಿಗೆ ಈ ತುಂಬಿದ ಗವದ ಸೋಮಿ ದಂಡಕಾರುಣ್ಯ ಕಾಡು ಬನನ ಕಥೆಯ ಪತ್ತಿ ತೊಡರ್ದು ಮಾತಾಡ್ನೆ. ತುಂಬ ಸಂತೋಷ, ಪೂರ್ಣ ಆಶೀರ್ವಾದ. ಎಲ್ಲವೂ ಈಗ ಸೋಮಿ ಹೇಗಿದ ವಿಡಿಯೋ ನೋಡಿದಾರಿ. ಅಲ್ಲಿದೋಗೆ ದಂಡಕಾರಣ್ಯ ಎಂಬುದೋಗೆ ಆ ಕಾಡುದೋಗೆ ಅಗಸ್ತ್ಯರುடைய ಆಶ್ರಮ ಮಟ್ಟಿತು. ಅಲ್ಲಿದೋಗೆ ಆ ಅರುಕರೆಲ್ಲ ಏಸಾಗ ಬಂದು ತನಗೆ ತುಂಬು ತಂದರು ಎಂದು ನೋಡಿದ. ಆಗ ಏನ ಮಾಡಿದರು ಎಂಬ ನೋಡನೆ ಆ ಅಗಸ್ತ್ಯರು ಬಂದು ತನ್ನುடைய ಆ ಶಕ್ತಿ ಪಯನ್ಪಡುತ್ತಿ ಎಂದಲ್ಲ. ಈಗ ಮತ್ತವಕ್ಕೆಲ್ಲವ ದೇವರುಗಳಿದ್ದಾರೆ, ಋಷಿಗಳಿದ್ದಾರೆ, ಮುನಿವರುಗಳಿದ್ದಾರೆ, ಮಹಾನ್ಗಳಿದ್ದಾರೆ. ಈಗಿನ ಆಲೆ ಅಗಸ್ತ್ಯರು ಬಂದು ಶಿವಪೆರುಮಾನ ನೇರಡಿ ಒಂದು ಸೀಡನಾಗಿದ್ದ, ಒಂದು ಮಾನವನ ಇದ್ದ. ಮತ್ತು ಸಿತ್ತರ್ಗಳೆಲ್ಲವೇ ಎತ್ತೆ ಇದ್ರು ಅಂದಲೇ ಅವಾಗ ಬಂದು ಬೋಧನವ ಕೇತು ಅವಾಗ ತವ ಇದ್ದು ಶಿವಪೆರುಮಾನ ನೋಡಿದರು ಅಂದಾರ. ಆಲೆ ತನ್ನುடைய ಮಾನವನಾಗವೇ ಇದ್ದುತ್ತಾ ಅಗಸ್ತ್ಯರು ಅಂತ ಈಗಿರ ಆಸಗ ಒಂದು ದೈವಶಕ್ತಿ ವಾಯಿಂದ ತನ್ಮೆ ಬಂದು ಅಗಸ್ತ್ಯರ ಸಾರಟ್ಟು ಅಂದ ಅದರಿಟ್ಟು ಸಿತ್ತರದೋಗಿಯೋ ಆ ಮೊದನ್ಮೆಯಾನ ಸಿತ್ತರ್ ಬಂದು ಅಗಸ್ತ್ಯರಂದ ಹೇಗೀರ. ಆ ಅಗಸ್ತ್ಯರು ಬಂದು ಎತ್ತ ಅಂದಲೇ ಇಂದಿರನುடைய ಆ ವೇಂಡುಗೋಳಕ್ಕೆ ಇಣಂಗ ಆ ವಾಯುಶಕ್ತಿ ಇಂದ ಆ ವಾಯುಶಕ್ತಿಯು ಅಗ್ನಿಶಕ್ತಿ ಸೇರ್ದು ಅಲ್ಲಿವಕ್ಕೆ ಬಂದು ಉರುವಾದರು ಅಂತ ಹೇಗೀರ. ಅದೇ ಮಕೆ ಅದು ಏನಂದಲೇ ಮಿರ್ತಿರ ಕೂಡ ಮುಂದೆ ಹೇಗೀರ. ಆ ಮಿರ್ತಿರ ಕೂಡದ ಉಡಿಯ ವೀರ್ಯದೋಗೆ ನಂಗೆ ಅಗಸ್ತ್ಯರು ಹುಟ್ಟಿದ್ದು ಅಂತ ಹೇಗೀರ. ಅದೇ ಮಾಕೆ ನಂಗೆ ಕಡಲ್ ನೀರು ಉಂದ ವಸಿಷ್ಠರು ಹುಟ್ಟಿದ ಅಂದ ಹೇಗೀರ. ಆ ಕಡಲ್ ನೀರು ನೋಡಿ ಶಕ್ತಿ ಅಂದ ವಸಿಷ್ಠರು ಬಂದರು ಅಂತ ಹೇಗೀರ. ಆಗ ಏನು ಅವடைய ಶಕ್ತಿಯಿಂದ ನೋಡೋಣ ಒಂದು 12 ವರ್ಷ ಬಂದು ಆ ಕಡಲ್ದೋಗಿ ತವ ಇದ್ದರು ಎಂಬ. ಆಗ ಆಸಗ ಶಕ್ತಿಯೆಲ್ಲವ ಅಗಸ್ತ್ಯರು ಈಸಿ ಬಿಡೋಣಂತ ಇಂದು ಆ ದೇವರಿಗೂ ನಿಗರಾಗ ಆಸಗ ಶಕ್ತಿ ಬಂದು ನಂಗೆ ಅಗಸ್ತ್ಯರು ಸರ್ ಆಡದೆ. ಆಗ ಅವಕ್ಕ ಹುಟ್ಟಿದ ಮಲೆ ಬಂದು ಎಲ್ಲಿಂದಾರ ಪೊದಿಗೆ ಮಲೆಯಿಂದ ಹೇಗೀರ. ಆ ಪೊದಿಗೆ ಮಲೆ ಎಂಬುದು ಶಿವಪೆರುಮಾನೇ ನೇರ ಅಲ್ಲಿಗೆ ಬಂದು ಅಗಸ್ತ್ಯರನ್ನ ನೋಡಿ ಇತ್ತಮ್ಮಕ್ಕೆ ಈ ಒಳಗೆಲ್ಲಗ ನಂಗೆ ಒಂದು ಮೊಳಿ ಕೊಡೋದು ಮಾಡೋದು ತಿಂದಾಗಿ ಆ ಕಲ್ವಿಯ ಆ ಕೊಟ್ಟ ಎಡೆ ಬಂದು ಆ ಪೊದಿಗೆ ಮಲೆಯಿಂದ ಹೇಗೀರ. ಆ ಪೊದಿಗೆ ಮಲೆಗೆ ಬಪ್ಪನೆ ಅಗಸ್ತ್ಯರು ನೋಡಿ ಕಡಿಮೆಯಾನ ತವವ ನೋಡಿ ತನ್ನುடைய ಸಂಕಲ್ಪಲ್ಲವ ನೋಡಿ ತನ್ನ ಸಾರೆ ಈ ತಮಿಳ ಕೊಡೋದು ಒಂದು ಹೇಗೆ ನಂಗೆ ಅಗಸ್ತ್ಯರು ಬಂದು ಆ ತಮಿಳ ಕೊಟ್ಟ ಅಂದ ಹೇಗೆ ಅಂದ ಅಗಸ್ತ್ಯರ್ಗ ನಂಗೆ ಶಿವಪೆರುಮಾನ್ ತಮಿಳು ಕೊಟ್ಟ ಅಂತ ಹೇಗೀರ. ಅದನ್ನು ತಾ ಉಣರ್ದು ಏತು
அதுனா நாங்கள் சங்ககால புலவர்கள்ந்து ಹೇಗೀರ அதில் முதல் சங்கம் இடைச்சங்கம் கடைச்சங்கம் ಅಂತ ಹೇಗೋನೆ ಆ ಮೂರಾவது ಸಂಘದಾಗ ಮೊದಲ ಸಂಘ ಅಟ್ಟ ನೂಲೆಲ್ಲ ಅಳಿದುಬಿಟ್ಟ ಎರಡಾவது ಸಂಘ ನೂಲದೋಗಿಯೋ ಪಾದಿ ಇಲ್ಲದ ಆಗ್ಬಿಟ್ಟ ಆ ಮೂರಾவது ಸಂಘ ಬಪ್ಪನೆ ಅಲ್ಲಿ ನಕೀರರಿದ್ದ ಆ ನಕೀರ ಆ ಪುಲವರೆಗೂ ಬಂದು ಎಲ್ಲ ಕತ್ತದೆಲ್ಲ ಹೇಗೆ ಕೊಟ್ಟ ಅಂತ ಹೇಗೀರ ಅದು ಕಡೇಸಿ ಒಂದು ಜನದೋಗೆ ಆ ಒಂದು ಶಿವಪೆರುಮಾನುடைய நெற்றிக்கண் ಒಂದು ತರವನೆ ಸೇತಿ நெற்றிக்கண் ತೆರಪಿನ ಕುಟ್ರಮ್ಮೆ ಎಂದೇಗಿ ನಕೀರರು ಏದರು ಅಂದರೆ ಇದೆಲ್ಲ ದಾರ ಕಲ್ವಿಯಿಂದ ನೋಡೋನೆ ಅದು ಅಗಸ್ತ್ಯರ ವഴി ಬಂದದು ಅದಕ್ಕೆ ಮೇಲೆ ಬಂದು ಅದು ಬಂದು ಉண்மையா இல்லையா ಅತ್ತೆಂಬುದನ್ನ ಅದಿಗಿಂದೋಡು ಅವಕ್ಕೆ ನಕೀರರು ಉಣರ್ದು ಅವ ದೇವ್ರ ಸಾರಿ ಮನಿಪಿಕೆತ್ತಿರೋದು ಹೇಗೀರ ಅತ್ತಮ್ಮ ಕಾಡೋನೆ ಅಗಸ್ತ್ಯರು ನೋಡಿಯ ಆ ಮಲೆ ಬಂದು ಪೊದಿಗೆ ಮಲೆ ಆ ಪೊದಿಗೆ ಮಲೆ ಬಂದು ಎಲ್ಲಿ ಅಡದೆ ಅಂದರು ನೋಡೋನೆ ಅದು ನಂಗೆ தென்காசி பக்கத்தில் ஓப்பனே மேற்கு தொடர்ச்சி மலைந்து ಹೇಗಿರ ಆ தென்காசி பக்கதோಗೆ ಆ ಮೇற்கு தொடர்ச்சி ಮಲೆ ಅಡದೆ வேதாரண்யம் அந்த இடப்பக்க அதனுடைய பொதிகை மலைಯಿಂದ ಅಡದೆ ಆ பொதிகை மலை ಎಲ್ಲ ವಳವು நிறைந்த ಮಲೆ ಎಲ್ಲ ಸಿರಪ್ಪು ಅಲ್ಲಿ ಸಿಕ್ಕಿರ ಏಕ ಆ ಮಲೆಗೆ ಬಂದರು ಅಂತಂದು ನೋಡೋನೆ ಈಗ ಶಿವಪೆರುಮಾನಿಗೂ ಪಾರ್ವತಿ ಅಮ್ಮಗೂ ಮದುವೆ ನಡುವುದು ಅದುಗ ದೇವರುಗಳು ಋಷಿಗಳು ಮಹಾನ್ಗಳು ಮುನಿವರುಗಳೆಲ್ಲ 30 ಕೋಟಿ ದೇವರುಗಳೆಲ್ಲವೂ ಹೋದಾರ ಆಗ ಓಪನೆ ಆಗ ಅದು ಸಿಡಿಜಾಮದೋಗೆ ಎಲ್ಲ ಬಂದು ಸೇದುಬಿಟ್ರು ಆಗ ಮದುವೆ ನಡೆದರಾಂಬ ಎಡದೋಗೆ ಎಲ್ಲ ಬಂದು ವಡದಿಸೆ ಪಕ್ಕವೇ ಹೋಗಿ ನಿದ್ದರು ಅಂಬ ಆ ವಡದಿಸೆ ಒಪ್ಪನೆ ಆಗ ಎಲ್ಲ ಒಂದೆಡೆ ಇಬ್ಬನೇ ಅದನುடைய சக்தி அதிகமாகி அது வந்து ಆ ವಡದಿಸೆ ತಾழ்ந்து ತೆಂದಿಸೆ ಬಂದು ಉಯರ್ந்து ಮೇಲೆ ಹೋಗ್ಬಿಟ್ಟಾಂಬ ಆಗ ಇದನ್ನು ನೋಡಿದಿಂದಾಡು ಆಗ ಏಕಿತ್ತ ಆದರೂ ಒಂದು ಕೇಪನೆ ಆ ಮಕ್ಕಳುடைய ದೇವರುடைய ಕೂಟத்தினால ಬಂದು ಅತ್ತಮ ಕಾಯ್ಬಿಟ್ಟೋ ಅಂತ ಕೇಪನೆ ಅದಲ್ಲ ಆ ದೇವರುಗಳೆಲ್ಲ ಶಕ್ತಿ ಆ ಮುನಿವರುடைய ಶಕ್ತಿ ಅರಿವು ಜಾಸ್ತಿ ಆಪನೆ ಆ ಅರಿವು ಶಕ್ತಿದೋಗ ಬಂದು ಆ ವಡದಿಸೆ ಬಂದು ತಾಳ್ದು ಹೋಗ್ಬಿಟ್ಟ ಅವನು ತೆಂದಿಸೆ ಬಂದು ಉಯರ್ದು ಬಿಟ್ಟಾಂಬ ಆಗ ಶಿವಪೆರುಮಾನ್ ಹೇಗಿದಾಂಬ ಸರಿ ಇದನ್ನು ಸರಿಸಮಗ ಮಾಡೋದಕ್ಕೆ ಏನು ಮಾಡೋದು ಆತಂದು ಕೊರಚೋನೆ ದಾರಗೆ ಹೇಗಲೇ ಇದನ್ನು ಸರಿಯಾರ ದಾರ ಶಕ್ತಿ ವಾಯ್ದವಾಕ ನೋಡನೆ ಅಂದುತ್ತಾ ಅಗಸ್ತ್ಯರನ್ನ ಕೊರಚಿದ್ರು ಅಂಬ ನಿಂಗೆ ಏನು ಮಾಡಿರಂದಲೇ ಈಗ ಇಲ್ಲಿದ್ದು ಹೋಗಿ ಆ ತೆಂದಿಸೆ ಪಕ್ಕ ಹೋಗಿ ನಿಲ್ಲುವಿ ಆಗ ನಿದ್ದುಬಿಡ್ಲೆ ನಿಂಗೆ ಶಕ್ತಿಗ ಈ ದೇವರೆಲ್ಲ ತೇನ ಮೇಲೆ ಬಪ್ಪನೆ ಸರಿಸಮವ ಅಟ್ರ ಆಗ ನಂಗೆ ಮದುವೆ ಮಾಡಾತಂದರು ಆಗ ಅಗಸ್ತ್ಯರು ಕೇತರು ಇವಕ್ಕೆಲ್ಲ ಮದುವೆ ಮಾಡೋದನ್ನ ನೋಡಿದ್ದಾರ ಅಲ್ಲೇ ನಾ ಬಂದು ನೋಡೋದು ಮುಡೀತವ ನಾ ಬಂದು ಇಲ್ಲಿಗೆ ಹೋಗ್ಬಿಟ್ನೆ ಪೊದಿಗೆ ಮಲೆಗೆ ಹೋಗ್ಬಿಟ್ಲೆ ನಿನ್ನ ಹುಡುಗ ಕಾಚಿಯ ನಾನು ನೋಡೋದು ಮುಡೀತವ ಅಂದು ಹೇಗೋನೆ ಆಗ ಶಿವಪೆರುಮಾನ್ ಏಯ್ದಂಬ ನೀ ಇವಕ್ಕ ಇಲ್ಲಿದು ನೋಡೀರ ನೀ ಎಡೆಲ್ಲ ಗೋರಿಯೋ ಆ ಓಪ ಎಡೆಲ್ಲ ನೋಡಿ ಕಾಚಿ ನೋಡೋದು ಮುಡಿದ್ರ ಏಕಂದರೆ ಎನ್ನುடைய ಅರುಳು ಬಂದು ಎಂದು ನಿನಸಾರಟ್ರೆ ಕಾರಣ ಯಾಕಂದರೆ ನೀ ಮಾಡಿದ ಒಂದು ಭಕ್ತಿಗೋ ನಿನ್ನುடைய ತವಗೋ ಎಲ್ಲಾಗ ಮಾಡಿದ ಪುಣ್ಯಗೋ ಸರಿಯಾ ಅದಕ್ಕೆ ನೀ ತಾರಕನೆಂಡ್ರ ಒಂದು ಅರಕನ ಬಂದು ಅಳಿತು ಅವ ಏನು ಮಾಡಿದೆ ದಂಡಗಾರುಣಿ ಎಂಬುದೇ ಆ ಪಗುದಿವೇ ನೀ ಕಾಪಾತಿ ಆ ಕಾಡು ಬನದೋಗಿ ಇವಾಗ ಜೀವರಾಶಿಗೆಲ್ಲ ಉಳಿತು ಮಾಡಿದಲ್ಲವ ಅದು ಒಂದು ನಿನ್ನ ಪುಣ್ಯ ಅಂದತ ಎಲ್ಲ வாழ்ந்துಡಿದ್ದಾರೆ ಅದಾದಮೇಲೆ ನೀ ಎಲ್ಲಿಗೋಲಿಯೋ ನಿನಗೊಂದು ಕಾಚಿನ ತೋರಿನೇ ತಿಂದಾಗಿ ತಾ ಹೇಗಿದಾಂಬ ಸರಿ ಅದಗ ಏನು ಮಾಡೋದು ಮನೆ ತಾ ಪೊದಿಗೆ ಮಲೆಗೋ ಇದ್ದಾಂಬ ಇಲ್ಲಿ ಒಳ್ಳೆಯ ಸಿರಪ್ಪಾನ ಅಂದ ಶಿವಪೆರುಮಾನಿಗೂ ಪಾರ್ವತಿಗೂ ಆ ತಿರುಮಣ ನಡತ್ತೊಂದು ಹೇಗೀರ ಅದು ಮನಸ್ಸು ತುಂಬಿ ಮನಸಾರೆ ಹೇಗೆ ಎಲ್ಲ ಬಾಳ್ತಿದ್ರು ಅಂಬ ಅದಕ್ಕಿಂದೋಡು ತನ್ನುடைய ஒரு ಪಿತೃ ಕಡನೆಂದು ಅಡದೆ ಆ ಪಿತೃ ಕಡನೆ ಏನಂದರೆ ಎತ್ತಿಯಾವುದು ಬಂದು ಅಗಸ್ತ್ಯರಿಗೊಂದು ಮದುವೆ ಮಾಡಿ ಪುದುವಂದೇಗಿ ಅವங்களுடைய ಅಪ್ಪ ಹೋಗಿ ನೆನೆಸಿದ್ರು ವಯಸ್ಸಾಗಿಬಿಟ್ರು ಅಲ್ಲೇ ತನಗೆ ಮದುವೆ ಮಾಡೋದು ಮುಡಿವಿಲ್ಲೇ ಹೋಗ್ಬಿಟ್ರು ನೀ ಹೇಗೂ ಮದುವೆ ಮಾಡ್ರಿಯೋ ಅಂದುತ್ತಾ ಎಂಗುடைய ಆತ್ಮ ಶಾಂತಿ ಆಡಿದ್ರ ನೀ ಬಂದು ಹಿಂಗೆ ಮಾತ ಕೇತು ನೋಡು ಅತ್ತಿಂದಾಗಿ ಅಗಸ್ತ್ಯರು ಹೇಗೋನೆ ಹಾಗೆ ಏನು ಮಾಡಿದ್ರು ಅಂದರೆ ಸರಿ ನನಗೆ ಮದುವೆ ಮಾಡೋದಕ್ಕೆ ವಿರೂಪವೇ ಇಲ್ಲೇ ಅಟ್ಲೀಸ್ಟ್ ಸೇತಿ ಅವ್ವೇ ಅಪ್ಪಯ್ಯ ನೋಡಿ ಆ ಮಾತು ತಟ ಕೊಡೋದು ಅವಕ್ಕಳುடைய ಪಿತೃ ದೋಷ ಬಂದು ನಂಗೆ ಬರಕೂಡೋದು ಆ ಪಿತೃ ದೋಷ ನಂಗೆ ಬಂದುಬಿಟ್ಲೆ ನಂಗುಡಿಯ வாழ்க்கைಯ ಇನ್ನೆಗಟ್ಟ ಎತ್ತು ನನಗೆ ಈಸಿದ ಶಕ್ತಿಯೆಲ್ಲ ನಂಗೆ ಬಿಟ್ಟು ಹೋಗ್ಬಿಟ್ರ ಆ ಪಿತೃ ಕಡನೆಗಾಗಿ ಮದುವೆ ಮಾಡಿನೇ ಅಂತ ಇದ್ರುಂಬ ಆಗ ಹೆಣ್ಣು ನೋಡೋನೆ ಆ ವಡನಾಟಿಗೆ ಓಪನೆ ಆ ಹಿಂದಿನ ಪಗುದಿ ಮಹಾರಾಷ್ಟ್ರ ಪಗುದಿ ಪಕ್ಕಂದು ಹೇಗೀರ ಆ ಎಡಪಕ್ಕ ಓಪನೆ ಅಲ್ಲಿ ಬಂದು ವಿದರ್ಪ ನಾಡು ಒಂದು ನಾಡಪತಿ ಹೇಗಿರ ಆ ವಿದರ್ಪ ನಾಡುದಾಗೆ ಉಲೋಗ ಮುತ್ತಿರೆಯಿಂದಾಗಿ ಆ ಉಲೋಗ ಮುತ್ತಿರೆಯಿಂದಾಗಿ ತನ್ನ ಒಂದು ಹೆಣ್ಣು ನೋಡಿರ ಆ ಹೆಣ್ಣು ನೋಡಿದಾಗಿಂದಾಡು ಸರಿಯಿಂದಾಗಿ ಅವಕ್ಕೆ ಮದುವೆ ಮಾಡಿ ಅವಕ್ಕೆ ಬಂದು ಸಿರಪ್ಪ வாழ்ந்துಡಿದ್ರು ಎಂಬ ಒಂದು ಪುರಾಣ ಕಥೆ ಹೇಗೀರ
அப்போ இதெல்லாம் ನೋಡೋನೆ ಆ ಒಂದೊಂದು ಜನವ ಸೇತಿ ಅವಕ ಶಿವಪೆರುಮಾನ ಮೇಲೆ ಏಸಗೆ ಅನುಭವಿತ್ತುಂಡು ಧ್ರುವಂದೇಯಿರ ಅದೇ ಮಕ್ಕೆ ಇಂದು ಗಂಗೆ ಬಂದು ಕರೆ ಬಂದು ಆರು ಉರುವಾಗಿ ಇಂದು ಉಲಗ ಮಕ್ಕಳೆಲ್ಲಾಗ ಅದು ಬಂದು ಗಂಗಮ್ಮ ತಾಯಿ ಮಂಡ್ಯದೊಗೆಂದು ನೀರು ಬಂದು ನಾಡು ಮಕ್ಕಳೆಲ್ಲಾಗ ಸಿರಪ ತಂದು ನಡೆದೆ ಆ ಗಂಗಮ್ಮ ತಾಯಿಯಿಂದ ತಾ ಬಂದು ಅಗಸ್ತ್ಯರು ಬಂದು ಒಂದು ಕಮಂಡಲದೊಗೆ ಒಂದು ನೀರೆತ್ತಿ ಬಂದಾರ ಆ ನೀರೆತ್ತಿಯಿಂದ ಬಂದು ಒಂದು ವಿನಾಯಕರಿಗ ಪೂಜೆ ಮಾಡೇಂದಾಗಿ ಆ ಕಮಂಡಲ ವೀಪನೆ ಅಲ್ಲಿಯ ಒಂದು ಕಾಕೆ ಬಂದು ಆ ಕಮಂಡಲ ತಟ್ಟಿ ಬಿಟ್ಟು ಬಿಡೋನೆ ಅದು ನೀರು ಬಂದು ಅಲ್ಲಿ ಅದೇನು ಅದು ಜೋರಿನ ಬಂದು ಆಡೋನೆ ಮೇಲೆ 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 ಬಪ್ಪನೆ ಆ ಹಾರುತ್ತಾ ಬಂದು ಕಾವೇರಿ ನದಿಯ ಉರುವಾತು ಅಂತ ಹೇಗಿರ ಕುಡಗುಮ್ಮಲದ ಹೊತ್ತ ಆ ಕಾವೇರಿ ನದಿ ಬಂದು ಉರುವಾತು ಅಂತ ಹೇಗಿರ ಆಗ ಆ ಗಂಗೆ ನದಿಯಿಂದ ಬಂದ ಆ ಕಮಂಡಲ ನೀರುತ್ತಾ ಗಂಗೆಯಾರು ಉರುವಾಪುದುಗ ಕಾರಣ ಅಂತ ಹೇಳಿದ್ದಾರೆ ಆ ಇತ್ತಮ್ಮಕ್ಕೆ ಎಲ್ಲ ಶಕ್ತಿಯೂ ಸಣ್ಣಸಾರ ಬೀತು ನೋಡಿದ್ದಾರೆ ಆ ಅಗಸ್ತ್ಯರು ನೋಡಿಯ ಇಂದು ತಾ ಬಂದೊಂದು ಸಿತ್ತರಂದು ಹೇಗದ ಇಲ್ಲ ಒಂದೊಂದು ಮಹರ್ಷಿಂದ ಹೇಗದ ಇಲ್ಲ ದೇವರಕ್ಕೂ ನಿಗರಾನವಂದ್ರೆ ಹೇಗೋನೆ ನೆರೆಯ ಒಂದು ಸಿತ್ತ ಮರುತು ಪತ್ತಿ ಅವಕ್ಕ ನೆರೆಯ ನೂಲೆಲ್ಲ ಬರುತ್ತಾರೆ ಅಂತ ಹೇಗಿರ ಅವಕ್ಕೆ ನೋಡಿ ವழிದ ಇಂದು ಬಂದು ಸಿತ್ತ ಮರುತು ಬಂದು ನಡೆದು ನಡೆದೆ ಅವಕ್ಕೆ ಇಲ್ಲೇ ಅತ್ತಂದಲೇ ನಂಗೆ ನೋಡಿ ನೋಯ್ ತೀರ್ಕೂಡಿಯ ಆ ಆಸ್ಟಲ್ ಬಂದು ಇಲ್ಲದ ಹೋಗ್ಬಿಟ್ರ ಆಗ ಒಂದೊಂದು ಎಡೆ ಏನು ಮಾಡಿರ ಅಂದರೆ ಆಗ ಮಹಾರಾಷ್ಟ್ರ ಮಾಲಿದವಾಗ ಇದು ಬನಿಸತ್ತೆ ಅಲ್ಲಿದು ಬಪ್ಪನೆ ಇನ್ನೊಂದು ಪುದು ತಗವಲ್ಲಿ ಹೇಗಿರ ಏನಾತಂದಲೇ ಆ ಒಂದು ಪಳಲಿ ಮಲೆ ಎತ್ತೆ ಉರುವಾತು ಅತ್ತಂದು ನೋಡೋನೆ ಅಲ್ಲಿದ್ದು ಆ ವಡದಿಸೆಯಿಂದ ಒಂದು ಇಡುಂಬನೆಂದು ಒಂದು ಅರಕನ್ ಬಂದ ಅಂಬ ತಾ ಏನಾಗ ಬಂದ ಅಂದರೆ ತನ್ನುடைய ಶಕ್ತಿಯ ನೋಡಿದ ಅಂಬ ಅಗಸ್ತ್ಯರಿಗೆ ಈಸಗೆ ಶಕ್ತಿ ಹಿಡದೆ ಸರಿಯಾಗಿ ತನ್ನ ಸಾರೆ ನಾ ಬಂದು ಎತ್ಯಾವುದೊಂದು ಶಿಷ್ಯನ ಇದ್ದು ಬಿಡೋದು ಅತ್ತಿಂದಗೂ ಏನವ ಎತ್ತಿಬಿಟ್ರಿ ಅಂತ ಕೇತ ತಾ ಬಂದು ಒಡಂಬು ಅತ್ತ ಬಲವಾಗಿದ್ದಾನೆ ಅಲ್ಲಿ ಅರಕ ಗುಣತ ಆಗ ಅಗಸ್ತ್ಯ ನೆನೆಸಿದಾಂಬ ಏನಗೊಂದು ಪಾದುಗಾಪ ಆಡಲಿತ್ತ ಆ ಪಾದುಗಾಪ ಇದ್ದೆಲ್ಲ ಹೋದು ನನಗೆ ಏನೋ ಒಂದು ದುಃಖ ಬಪ್ಪನೆ ಕಷ್ಟ ಬಪ್ಪನೆ ಆ ಇಡುಂಬನ ಕೊರ್ಚಿಲ ಬಂದುಬಿಟ್ನ ಅಂದೇಗಿ ತನಗ ಸರಿ ಏನೋಡಿ ಸೀಡನ ಬಂದು ಸರಿ ಅಂದುಬಿಟ್ಟ ಅಂಬ ಅದಿಗೆ ಮೇಲೆ ಆಗ ಏನು ಮಾಡೋದು ಕೇಪನೆ ನೀ ಬಪ್ಪನೆ ಒಂದು ಎರಡು ಮಲೆಯ ತೂಕಿಂಡು ಬಪ್ಪದು ಅಂತಂದು ಇದಾಂಬ ತಾ ಏನು ಮಾಡಿದ ಅಂದರೆ ತನ್ನ ಎಗುಲದೋಗೆ ನಂಗೆ ಕೊಡ ನೀರೆತ್ತಿ ಬಂದತ್ತವ ಅತ್ತಮ್ಮಕ್ಕೆ ಒಂದು ಕುರ್ಚಿ ಹಾಕಿ ಎರಡು ಪಕ್ಕವು ಎರಡು ಮಲೆಯ ತೂಕಿ ಬಂದಾಂಬ ಆ ಎರಡು ಮಲೆ ತೂಕಿ ಬಪ್ಪನೆ ಎತ್ತಿ ಬಂದು ನೇರ ಅಂದ ಪೊದಿಗೆ ಮಲೆಗೆ ಬಂದುಟ್ಟು ತನ್ನ ಸರ್ ಕೇಪನೆ ಈ ಮಲೆ ಇಲ್ಲಿ ಬಿ ಈ ಕಡೆ ಮಲೆ ಇಲ್ಲಿ ಬಿಂದು ಬೇತಾಂಬ ಆ ತಮಾಕೆ ಬೀತ ಮಲತ ಒಂದು ಪಳನಿ ಮಲೆಯಿಂದ ಹೀರಂಬ ಅಲ್ಲಿ ಪಳನಿ ಮಲೆ ಅಲ್ಲಿದೋಗೆ ಆ ಮುರುಗನ್ ಹೋಗಿ ಅಲ್ಲಿಗೆ ಹೋಗಿ ತಾ ಬಂದು ಇದ್ದು ಆ ಸಿತ್ತರೆಲ್ಲಗ ನೋಡಿ ಕಾಚಿ ತೋರಿ ಮಾಡಿದಂದ್ರೆ ಅದನಾಲೆ ಅಲ್ಲಿದು ಪಳನಿ ಮಲೆ ಉರುವಾತು ಒಂದು ಹೇಗೀರ ಆ ಪಳನಿ ಮಲೆದೋಗುತ್ತಾ ದಾರ ಮುರುಗ ಪೆರುಮಾನ್ ಬಂದು ಅಗಸ್ತ್ಯರಿಗೆ ಕಾಚಿ ಕೊಟ್ಟಾರ ಆಗ ತಮಿಳ ಬಂದು ಶಿವಪೆರುಮಾನು ಕೊಡು ಕತ್ತ ಅದೇ ಮಕ್ಕೆ ಮುರುಗ ಪೆರುಮಾನು ಕೊಡುವು ಆ ನಂಗೆ ತಮಿಳ ಕತ್ತ ಅಂಬ ಪೆರುಮೆ ಅಗಸ್ತ್ಯರಡದೆ ಆ ಪೆರುಮೆತ್ತ ನಂಗೆ ಬಂದು ಈ ಮೂರು ಸಂಘ ಮುರುವಾವುದ್ರ ಕಾರಣ ಹೇಗೀರ ಇಂದು ಇಸ್ಸಗ ತಮಿಳ್ ಬಂದು பழமையான மொழி எல்லா மொழிகளுக்கும் பழமையான மொழி தேகிறா தேவர்களால் கற்பிக்கப்பட்ட மொழி தேகிறல்லவா அத்தமாக்கே தேவரு தந்த ಆ ಮொழிಯ ಇಂದು ಇನಿಮೆಯಾನ ಮொழಿ ತಾ ಆ ತಮಿಳ್ ಮொழಿ ಆ ತಮಿಳ್ ಮொழிಯ ಸಿರಪೆಲ್ಲವನಾಗ ನೋಡಿಬಿಟ್ಟ ಅದೇ ತಾಮೆ ಏನು ಮಾಡಲಿ ಸೇತಿ ಅವಕ್ಕೂಡಿಯ ಎಣ್ಣೆಲ್ಲ ಮಾರಕೂಡೋದು ನಂಗೂಡಿ ಎಣ್ಣೆ ಒಳ್ಳಂಗಡೋದು ಎಣ್ಣೆ ಒಳ್ಳಂಗಟ್ಲತ್ತ ನಂಗೂಡಿ ಸೈಲ್ ಬಂದು ಒಳ್ಳಂಗಟ್ರ ಈಗ ದಂಡಗಾರಣ್ಯದೋಗೆ ಅಲ್ಲಿ ಕರಣ್ ದೂಷಣಂದಾಗಿ ಎರಡು ಹರಕರಿದ್ದರು ಅದನ್ನ ದಾರ ಕೇಗಿದ್ರು ಅಂದಲೇ ಆ ಕೊಡಿ ಅರಕ ತಲೆವಂತ ಕೇಳಿದಾನೆ ಎತ್ಯಾವುದು ಅಗಸ್ತ್ಯರ ಅಳಿಚು ಬಿಡೋದು ಇದ ಅದೆಲ್ಲವ ತಾಂಡಿ ಬಂದುಬಿಡ್ತಾ ಅವಕ್ಕೆರಡ ದಾರ ಅಂತ ಇದ್ರು ಅಂದರೆ ಅದು ಪಳೆಯ ರಾಮಾಯಣದಾಗ ಹೇಗೋನೆ ಅದು ರಾವಣ ನೋಡಿಯ ದೊಡ್ಡವಕ್ಕುನವೆಂದಾಗಿ ನಂಗೆ ಸ್ವಾಮಿ ಕೇಳಿದರು ಇದು ಏನಾಗತ್ತೆ ಅಂದರೆ ನಂಗುಡಿಯ ಒಳ್ಳೆ ಎಣ್ಣೆ ಅಟ್ಲೆ ನಂಗೆಲ್ಲ ಉದವಿ ಮಾಡೋಕೊಂಬ ಸೇರಿತಾ ನಂಗೆ ಸ್ವಾಮಿக்கு ನವೀನ್ ಸ್ವಾಮಿಗೂ ನಂಗುಡಿ ಯಶೋದಮ್ಮಕ್ಕೂ ನಂಗುಡಿ ಮೇಘನಾಥ್ ಸಾಯಿವು ಒಂದೊಂದು ಎಡೆಯು ಬಂದು ಆ ಒಂದು ತಮಿಳುಗಾಯಿ ತೊಂಡಾಟಿ ನಮ್ಮನೆ ನಂಗೆ ಬಡುಗ ಕುಲಗಾಗಿ ನಂಗೆ ಬಡುಗು ಕುಲ ಎತ್ತ ಆಡೋದು ನಂಗೆ ಮொழி ಬಂದು ಅಳಿಂಜರು ಕೂಡೋದು ಅತ್ತೆಂಬುದಾಗಿ ನಂಗೆ ಪಳೆಯ ಕದೆಲ್ಲವ ಹೇಗೆ ಕುನವಿಗೆ ಹೇಗೆ ಕೊಡೋದು ಇಂದು ನಿಬ್ಬ ಇளைஞர்களೆಲ್ಲ ನಂಗುಡಿ ಕಲಾಚಾರ ಪಂಪಾಡು ನಾಗರಿಗೆಲ್ಲ ಹೇಗೆ ಕೊಟ್ಲತ್ತ ನಂಗೆ ಕುನವದ ಕತ್ತರ ಇನ್ನಾದರೆ ದೋಸಿ ಜನ ಆಯ್ಪಲೆ ನಂಗುಡಿ ಕಲಾಚಾರ ಪಂಪಾಡೆಲ್ಲ ಮರೆದು ಹೋಗಿ ಎಲ್ಲವೇ ನಂಗೆ ಬೇರೆ ಮொழி ಮಾತಾಡಿ ನಂಗೆ ಬಡುಗು ಮொழிವೇ ಮರಂದುಬಿಟ್ನ ಅವಕ್ಕ ತಾಯ್ಮொழி ಸಿರಪ್ಪು ಒಂದೇಗಿರ ಅದೇ ಮಾಕೆ ನಂಗುಡಿಯ ಸಿರಪ್ಪು ಬಂದು ಅರುವುದು ಒಂದಲೇ ಆ ಕಲಾಚಾರ ಪಂಪಾಡಲು ಅರುವುದು ಒಂದಲೇ ಆ ಪಳೆಯ ಅಯ್ಯನಕ್ಕ ಇದ್ದ ಸೇದಿಲ್ಲವ ಕುಲವು ಕೂಡ ಹೇಗೋದು ಅದನ್ನ ಪತ್ತಿ ಅರಿಯಾದ ಅಪನತ್ತ
ನಂಗೆ ಎತ್ತೆ ಮಕ್ಕವು ನಂಗೆ ಇರೋಡೈನ ಮಕ್ಕ ಎಲ್ಲವೇ ಬಂದು ಅದನ್ನು ಉಣರ್ದು ಮಾಡಿಬಿಳೆ ಸಿರಪಾಟ್ರಂದಗಿರ ಇಂದು ಆ ಅಗಸ್ತ್ಯರಿಗೆ ಬಂದು ಒಂದು ಗುಡಿಯು ಕಟ್ಟಿದ್ದಾರೆ ಅವಕ್ಕೆ ಬಂದು ಏಕಂದಲೇ ಎಲ್ಲಿಗೋಲಿಸೆತ್ತಿ ಅವಕ್ಕುಡಿ ಸಿತ್ತ ಮರೆತು ಮತ್ತು ಇಂದು ಆಡೋನತ್ತ ಇಂದ ನೋಯ್ ತೀರ್ಕೊಂಡ್ರ ಆ ಎಣ್ಣ ಬಂದು ಎಲ್ಲಾಗ ಬಂದರ ಅವಕ್ಕುಡಿಯ ನೆರೆಯ ನೂಲ್ಗಳೆಲ್ಲ ಬರುತ್ತಾರೆ ಅವಕ್ಕೆ ಬರೆದುತ್ತಾ ಅಗತ್ಯ ಮೆಂದೆ ಈಗಿರ ಆ ಅಗತ್ಯ ಮತ್ತು ತಾ ಬಂದು ಅಗತ್ಯರ ಇಬ್ಬನತ್ತ ದಾರಗ ಬಂದು ಇಲಕಣೆಲ್ಲ ಹೇಗೆ ಕೊಟ್ಟು ಅಂದರೆ ತೊಲ್ಕಾಪಿರ್ಗೆ ಹೇಗೆ ಕೊಟ್ಟರು ಆ ತೊಲ್ಕಾಪಿರ್ ಬರೆದುತ್ತಾ ತೊಲ್ಕಾಪಿ ಮೆಂದೆ ಈಗಿರ ಇದೆಲ್ಲ ಇದು ತಮಿಳೇ ಉರುವಾಕಿಯ செய்திಯಿಂದ ಈಗಿರ ಆಗ ತಮಿಳು ಬಂದು ಎಲ್ಲಾಗ ಬಂದು ಸೇವುದು ಬದುಕು ಅಗಸ್ತ್ಯರನ್ನು ಬಪ್ಪದು ಅಂತ ಅದನ್ನು ಆಗ ತಮಿಳಿನುடைய ಒಂದು ತಾಯಿಯಿಂದ ಹೇಗೋಕ್ಕು தமிழ் தோன்றிய வரலாறுகவே அந்த ಅಗಸ್ತ್ಯರ್ಥ ಸಿರಪ್ಪೊಂದೇಗಕ್ಕೂ ಅತ್ತಮ ಕಾಡೋನೆ ಇಂದು ಅಗಸ್ತೀಶ್ವರ ಎಂಬ ಆ ಗುಡಿಯೂ ಆಡದೆ ಅಲ್ಲಿಗೂ ವழிಪಟ್ಟಲೆ ನಂಗೂ ಬಂದು ನೋಯಿನುಡೆಲ್ಲ ತೀರ್ರ ಅವರುடைய நல்ல ಗುಣ ಅಂದ ನಂಗೆ ಎಲ್ಲ ಮನಸ್ಸು ತೂಯ್ಮೆಯಾರ ಅಂದು ನಂಗೆ ಇದನ್ನು ಸಿರಪ್ಪ ಇಂದು ನೋಡಿದ ಇದನ್ನು தொடர்ந்து அடுத்தது ಸಾಯಿನ ಗವದಮ್ಮ ತುಂಬ ನಂಗೆ சொற்பொழிவதோಗೆ ವಿಜಯಾಬದಿ ಅಂತಂದಲ್ಲಿ ಏನ அதனுடைய சிறப்பு ஏன்னா அதுதோக ஏனை வந்து நன்மை ஆனதை விஸ்வாமித்திரனுடைய எண்ணெய் எல்லாம் எட்டு ತುಂಬ செய்தியாக நாங்கள் ಈಗ ವಿಡಿಯೋ ನೋಡೋಣ அதுக்கு மேலே அதனுடைய சிறப்பாக நாங்கள் ஏகோಣ ಗಮನ ಉರುವವ ಎತ್ತೈನ ಮಕ್ಕವಾಯುವ ದೇವ ಪಿರವಿಗಳೇ ದಂಡಕಾರುಣ್ಯ ಕಾಡುದೋಗೆ ಋಷಿಗಳು ಮುನಿವರುಗಳು ಮಾಡಿದ ಪ್ರಾರ್ಥನೆ ದೇವರು ಮೂಲಿಯವ ವಿಶ್ವಾಮಿತ್ರರಿಗೆ ಹೋಗಿ ಸೆದ್ದಿತು ತಾ ಏರ್ಕನವೇ ಎತ್ತಿದ ಸಂಕಲ್ಪ ಪ್ರಕಾರ ಎಲ್ಲ ಸಾಧುಗಳ ಕಾಪಾತುದು ಅದೇ ಸಮಯನೊಗೆ ದೊಡ್ಡ ದೊಡ್ಡ ಯಾಗವ ಒಲಗನ ಒಳ್ಳಿತ್ತುಗಾಯಿ ನಡುವುದೊಂದು ನೆನಚಿ ಆ ಕಾಡು ಬನಗ ಎಲ್ಲಾಗೂ ನೆರವಾ ಇಬ್ಬುದು ಅತ್ತೆಂದು ಒಂದು ಮುಡಿವೆತ್ತಿ ಅಲ್ಲಿ ಹೋಗಿ ಸೇದರು ಆಗತ ಬ್ರಹ್ಮಋಷಿ ವಿಶ್ವಾಮಿತ್ರರ್ಗ ರಾಕ್ಷಸರುಗಳ ಪತ್ತಿ ಇನ್ನೂ ಅಪ್ಪರ ಅರುವುದಗ ವಾಯ್ಪು ಸಿಕ್ಕಿತ್ತು ರಾಕ್ಷಸರುಗಳ್ಗ ಸಂತು ಕತ್ತಲ ಆದೆಗಿಂದಾಡೋ ಅವಕ್ಕಸಾರ ಆಡುವ ಮಾಯಾಶಕ್ತಿ 2 ಮಡಂಗು ಆರಾಂಬುದನ್ನ ತಾರುದ್ರು ಉಣರ್ದರು ಹೇಗೋ ಕತ್ತಲ ಜಾಮನೊಗತ ಒಂದೊಂದು ಆಶ್ರಮವು ಕುರಿ ಬೀತು ಅಲ್ಲಿಗೆ ಕಿಚ್ಚ ಬಿಡುದು ಎಲ್ಲಾವ ಆಯುಧವ ಬೀತು ಅವಕರ ಹೂವುದು ಸಚ್ಚುದು ಚಿತ್ರವದ ಮಾಡುದು ಸಹಜವಾ ನಡೆದು ನಟ್ಟಿತ್ತು ಇದನ್ನೆಲ್ಲ ನೋಡಿ ಬ್ರಹ್ಮಋಷಿ ವಿಶ್ವಾಮಿತ್ರರ್ಗ ಅರಕ್ಕರ ಮೇಲೆ ಅಪ್ಪರ ಕೋಪವೂ ಬಂದಿತು ಸಾಧುಗಳ ಮೇಲೆ ಕರುಣೆಯೂ ಬಂತು ಅವಕರ ಎತ್ತಿಯಾವುದು ಕಾಪಾತುದೊಂದು ನೆನಚಿ ಆ ಪೊರುಪ ನಾನೇ ಇನ್ನು ಮಾಡುವುದೊಂದು ತನ್ನ ಮನಸ್ಸಿನೊಗೆ ನೆಲೆ ಮಾಡಿ ಒಂದೊಂದು ಆಶ್ರಮವೋ ಒಂದೊಂದು ಋಷಿಯವೋ ಮುನಿವರುಗಳೋ ಕಾಪಾತುದು ತಾ ತನ್ನ ತವಮೂಲೆಯವ ಸಿಕ್ಕಿದ ದಿವ್ಯ ಶಕ್ತಿಯ ಬೀತು ಅದನ್ನ ಮಾಡಿ ಬಂದರು ಹಿರಣ್ಯ ಗರ್ಭಾಂಬ ಸಿನ್ನದ ಲಿಂಗವ ವೇಂಡಿದ ಹಿರಿಯೋಡಯ್ಯನ ಮಕ್ಕವೇ ನಾಯಿಗೆ ಈ ತುಂಬಿದ ಗವದಸ್ವಾಮಿ ವಿಶ್ವಾಮಿತ್ರರನ ಸಂಕಲ್ಪ ಎತ್ತೆ ತೊಡರಂದು ದಂಡಕಾರುಣ್ಯ ಕಾಡುದೋಗೆ ನಡೆದು ತುಂಬುದನ್ನ ಪತ್ತಿ ನಾ ಮಾತಾಡ್ನೆ ತುಂಬ ಸಂತೋಷ ಪೂರ್ಣ ಆಶೀರ್ವಾದ ಎಲ್ಲವೂ ಈಗ ವಿಡಿಯೋ ನೋಡಿದಾರೆ ನಿಂಚನೆ ಆ ಋಷಿಗಳುடைய ಮುನಿವರುடைய ಅಳುಕುರೆಲ್ಲವ ಕೇತು ಎಂಗೆ ವ್ಯತ್ಯಾವುದು ಕಾಪಾತಿ ಬಿಡು ಅತ್ತೆಂದಾಗಿ ಎಲ್ಲವ ಕೇತರು ಆಗ ದಾರ ಬಪ್ಪದು ಅತ್ತನ್ನು ನೋಡೋಣ ಇಲ್ಲಿ ಬ್ರಹ್ಮಋಷಿ ಪಟ್ಟಯಿಸಿದ ನಂಗೆ ವಿಶ್ವಾಮಿತ್ರರು ಅಲ್ಲಿಗೆ ಬಂದು ಆ ಉಲಗ ಉಯಿರುಗಳೆಲ್ಲವ ಕಾಪಾತೋದು ಆಗ ಏನು ಮಾಡಿದ್ರು ಅಂದರೆ ಆ ಋಷಿಗಳಲ್ಲಿ ಬಂದು ಆ ದಿವ್ಯ ಶಕ್ತಿಯೆಂಬ ಆ ಶಕ್ತಿಯ ಬಂದು ದಾರ ಇಸ್ತಿರು ಅಂದರೆ ವಿಶ್ವಾಮಿತ್ರ ಇಸಿಬಿತ್ತರು ಆಗ ಎಲ್ಲಾಗ ವಸಿಷ್ಠ ಸಾರೆ ಬ್ರಹ್ಮಋಷಿಯಿಂದ ಪಟ್ಟವತ್ತಾಂದೇಗಿದ್ರು ಸರಿ ತನ್ನುடைய ಕಡಿಮೆಯಾನ ಅಂದ ಆ ತ್ಯಾಗವನ್ನು ನೋಡಿ ಆ ಯಾಗ ಉಣರವು ನೋಡಿ ಅವಕ್ಕರುடைய ಗಾಯತ್ರಿ ಮಂದರ ಉರುವಾದ ಆ ಎಲ್ಲ ಮೊರೆಯ ಅರುದು ವಸಿಷ್ಠರು ಕೊಟ್ಟರು ಈಗ ದಿವ್ಯ ಶಕ್ತಿಯ ಈಸಿಬಿಟ್ರು ಈಗ ತನ್ನ ಎಣ್ಣೆ ಏನಂದರೆ ಈ ಉಲಗ ಮಕ್ಕಳೆಲ್ಲವೂ ಕಾತು ಬಪ್ಪದು ಏಕೆಂದರೆ ತನ್ನುடைய ತವಗ ದಾರದಾರೆಲ್ಲ ಇಡಂಜಲ ಇದ್ದರು ಆ ಅರಕರಗಳ ಕೂಟೆಲ್ಲ ಎತ್ತಿದ್ದರು 7,000 ವರ್ಷ ಮಾಡನೆಯೋ 6,000 ವರ್ಷವೂ ಆ ಅರಕರ್ತ ಬಂದು ಏನಂಗ ಎನ್ನುடைய ತವವ ಕಲಚೋದಕ್ಕೆ ಮುಯற்சி ಮಾಡಿದರು ಈಗ ಅವಕ್ಕೆಲ್ಲ ಅழுದು ಓಲತ್ತಾ ಈ ಒಂದು ಋಷಿಗಳು ಸರಿ ಜ್ಞಾನಿಗಳು ಮುನಿವರುಗಳು ಯೋಗಿಗಳೆಲ್ಲ ಬಂದು ತವ ಮಾಡೋದಕ್ಕೂ ಅವಕ್ಕರುடைய ಪಲನ್ ಬಂದು ಒಳ್ಳಂಗಟ್ರ ಅಂದು ತಾನು ನೆನೆಚಿತ ಆ ದಿವ್ಯ ಶಕ್ತಿ ಆ ಈಸಿ ಅದನ್ನು ಉಲಗ ಮಕ್ಕಳಿಗೆ ಪನಿಪಡ್ತದು ಇನ್ನಗಟ್ಟ ನಾಂಬ ಒಂದು ಆಣವ ಗರ್ವ ಎಲ್ಲ ಅಟ್ಟುತ್ತು ವಸಿಷ್ಠರ ನೋಡಿದಗಿಂದವಳು
ನೋಡು ಈ ಉಲಗ ಮಕ್ಕಳು ನೋಡಿದ ನೋಡು ಎಲ್ಲ ಘನ ಒಂದು ಬಿಟ್ಟುಟ್ಟು ಈಗ ನಾ ಬಂದು ಉಳ್ಳಿಗ ಒಂದು ಉಳ್ಳಿ ಎಣ್ಣೋಡ ಬಂದುಬಿಟ್ಟೆ ಈ ಶಕ್ತಿயை ಬಂದು ಉಳ್ಳಿ ವಿಧವ பயன்படுத்துவதೊಂದಿಗೆ ಮಕ್ಕಳೆಲ್ಲ ಕೊಟ್ಟರುಂಬ ಎಲ್ಲವೇ ವಿಶ್ವಾಮಿತ್ರರನ್ನ ಪಾರಾಟಿದರು. ನಂಗೆ ನಿನ್ನೆ ಮಂದಿರವ ನೋಡಿದ ಅದರಲ್ಲಿ ಒಂದು ಆ ಗಾಯತ್ರಿ ಮಂದಿರ ನೋಡಿ ಸಿರಪ್ ನೋಡೋಣ ಅದು ದಾರ ಕುನ್ನವೇಂದ ದೊಡ್ಡವ ಕೆಟ್ಟ ದಾರೆಲ್ಲ அந்த ಮಂದಿರವ ಹೇಗಿರುವೋ ಅವಕ್ಕೆ ಎಲ್ಲಗ ತುಂಬಿದ ಒಂದು ಆನಂದ ಸಿಕ್ಕಿರ ಅಂದ ಹೇಗಿರ ನಂಗೆ ಒಡಂಬುದಾಗ ಒಂದು ಶಕ್ತಿ ಉರುವಾರ ಅಂದ ಹೇಗಿರ ಅತ್ತಮಾಕ ಶಕ್ತಿ ಉರುವಾಪದಾಗ ಕಾರಣವ ಇದ್ದುದು ನಂಗೆ ವಿಶ್ವಾಮಿತ್ರ ಸರಿಯಾ. ಆಗ ನಂಗೆ ಇವಳು ಎಣ್ಣೆ ಎತ್ತಾಡೋದು ಅಂದರೆ ಆ ಪುಣ್ಯವಾ ಈಸೋದು ಅಂತಂದರೆ ನಿನ್ನ ಸೈಯಲ್ ಬಂದು ಉಳ್ಳಂಗಾಡೋದು ಅಂದೀಗಿರ ಆ ಸೈಯಲುತ್ತ ವಿಶ್ವಾಮಿತ್ರರು ಬಂದು ಇಂದು ತನಗಾಗಿ ಬಂದು ಇಂದು ಉಲಗ ಮಕ್ಕಳು ಇಂಡಿಯಾದಾಗಿಯೇ ಒಂದು ಮೊದಲ ಮುರೆಯ ಒಂದು ಗುಡಿ ಕಟ್ಟಿದರು ಎಂಬುದು ವಿಶ್ವಾಮಿತ್ರರ್ಗ ನಂಗೆ ತಿರುನೆಲ್ವೇಲಿ ಪಕ್ಕದೊಗೆ ರಾಧಾಪುರಂ ಎಂಬ ಎಡಗು ಪಕ್ಕದ ಒಂದು 10 ಕಿಲೋಮೀಟ್ರ್ ಪಕ್ಕದೊಗೆ ವಿಶ್ವಾಮಿತ್ರರ್ಗಾಯಿ ಒಂದು ಆಲಯ ಆಡದೆ ಅದು ಬಂದು ಅಪ್ಪರ ಪ್ರಸಿದ್ಧಿ ಪೆಟ್ಟ ಆಲಯಂ ಅಲ್ಲಿದೋಗೆ ದಾರ ಇದ್ದಾರೆ ಅಂದಲೇ ಅಲ್ಲಿದೋಗೆ ನವಕಲಸಂ ಎಂದಾಗಿ ಅಲ್ಲಿ ಭಗವಾನ್ ನಂಗೆ ಶಿವಪೆರುಮಾರಿದ್ದಾರೆ ಅಲ್ಲಿದೋಗಿ ಪಕ್ಕದ ಗುಡಿ ಬಂದು ಒಂದು ನವಕಲಸಂ ಶಿವಪೆರುಮಾನುடைய ಇದು ಆಡದೆ அடுத்தது ಬಂದು ಅದೇ ಎಡದೊಗೆ ಅಖಿಲಾಂಡೇಶ್ವರುடைய ಆಲಯವೂ ಆಡದೆ. ಆಗ ಆ ಎರಡೂ ಬಂದು ಒಣಗೋನೆ ಏನು ಮಾಡೋದುಂಬ ಆ ಕಿಯಿಂದ ಆ ಪುಣ್ಯ ತೀರ್ಥವ ಎತ್ತಿಕೊಂಡೋಗಿ ನವಕಲಸಗೆ ಅಟ್ಟಿಪ್ಲೆ ಅಂದಲೋ ನಂಗೆ ಬಂದು 64 ಬಗೆಯ ದೋಷ ಬಂದು ನಂಗೆ ಬಿಟ್ಟು ನೀಗಿರಂಬ. ಆಗ ಏನು ಕಾರಣ ಅಂತಂದರೆ ಆ ಎಡ ಇಲ್ಲಿ ಅಡದ ಎಡಂದಲೇ ಅದನ್ನತ್ತ ಆ ವಿಜಯ ಬದಿಯಿಂದ ಹೇಗಿರ ಆಗ ಆ ತಿರುನೆಲ್ವೇಲಿ ಪಕ್ಕದೊಗೆ ಆಡ ರಾಧಾಪುರಂ ಎಡದೊಗೆ ಆಡ ಗುಡಿ ಹೆಸರು ಬಂದು ವಿಜಯ ಬದಿ ಅದರಲ್ಲೇ ಬಂದು ಆ ವಿಜಯ ಇಂದಲೇ ಬಂದು ಅದು ಏನಾರು ಬಂದು வெற்றிಯಿಂದ ಹೇಗಿರ பதிಯಿಂದಲೇ அதனுடைய இடம் வந்து ಹೇಗಿನ ಆಗ ಆ ಪದಿಗೆ ಹೋಯ್ ಸೇವನೆ ಆ வெற்றியாக இருக்கின்ற அந்த இடம் ಹೋಯ್ ಸೇವನೆ ನಂಗಳುடைய ಕುರೆಯೆಲ್ಲ ತೀರಿರಂದ ಹೇಗಿರ ಅಲ್ಲಿದೋಗೆ ಏನಾಗದೆ ಸಿರಪ್ಪು ಒಂದು ಹೇಗಿನಲ್ಲೇ ಒಂದು ತನಿ ಕೊಯ್ಲು ಅದು ಒಂದು ಕಡರ್ಕರೆ ಕೊಯ್ಲು ಎಲ್ಲವೇ ಆ ಕಡರ್ಕರೆಗೆ ಬಂದು ಆ ನೀರಾಡಿ ಆ ಈರ ಆಡ ಹೋಗಿ ಮೇಲೆ ಒಪ್ಪನೆ ಏನಂದ್ರೆ ಒಂದು ಕಮಂಡಲಾಟ್ರ ಆ ಕಮಂಡಲದ ನೀರೆತ್ತಿ ಬಂದು ಆ ನವಕಲಸಗೆ ಅಟ್ಟೀರ ಅದೇ ಮಕ್ಕೆ ಗೊತ್ತದೋಗೆ ಆ ರುದ್ರಾಕ್ಷರ ಮಾಲೆ ಹಾಕಿ ಆ ಶಿವನ ಬಂದು ಅತೇನ ಮಂದಿರ ಹೇಗೀರ ಮಂದಿರ ಹೇಗೋನೆ ವಿಶ್ವಾಮಿತ್ರರುடைய ಕಣ್ಣು ಬಂದು ಎಲ್ಲಿ ತೋರ್ರ ಅಂದಲೇ ಈ ಉಲಗ ಮಕ್ಕಳೆಲ್ಲ ತೋರ್ರ ಅಂಬ. ಏಕೆಂದರೆ ಕಡಿಮೆಯಾಗಿ ಈಸಿದ ಆ ವರ ಅಂದ ಆ ಶಕ್ತಿಯಿಂದ ಉಲಗ ಮಕ್ಕಳ ಕಾಪುದುಂಬ ಎಣ್ಣ ತನ್ನ ಸರ್ ಆಡೋನೆ ಎಲ್ಲವೇ ತೋರ್ರಂಬ. ಆಗ ಅದೇ ಮಕ್ಕಳಿ ಪಕ್ಕದೊಗೆ ಬಂದು ಒಂದು ಓಮಗುಂಡ ಒಂದು ಕಲ ಆಡದೆ ಅದು ಏನಂದರೆ ಓಮಗುಂಡ ಗಣಪತಿಯಿಂದ ಹೇಗೀರ ಆ ಓಮಗುಂಡ ಗಣಪತಿ ದಾರ ಓಲಿ ಸೇತಿ ಮೊದಲ ಹೇಗೆ ಇರಲೆ ಎಲ್ಲ ದೇವರ ಒಣಗೋರ ಮೊದಲು ಫಸ್ಟ್ ದಾರ ಒಣಗೋದು ಒಂದು ಹೇಗಿರ ನನಗೆ ಬಂದು ಗಣಪತಿ ಅಂತ ಒಣಗೋದು ಈಗಿನ ಆ ಗಣಪತಿ ಒಣಗೋದು ಒಂದು ನೋಡೋಣ. ಈಗ ಓಮಗುಂಡ ಗಣಪತಿಯಿಂದ ಅಲ್ಲಿ ಬೀಪನೆ ಅಲ್ಲಿಗೋ ಎಲ್ಲವ ನೀರೆತ್ತಿಂಡೋಗಿ ಅಲ್ಲಿ ಸ್ವಾಮಿಗೆ ಅಟ್ಟಿಟ್ಟು ವಿನಾಯಕರ ಪೆರುಮಾನ ಮೊದಲು ಕಡವಳ ಒಣಗಿಟ್ಟು அடுத்தது ನಂಗೆ ಹೋಗಿಸೋಗಿ ಆ ವಿಜಯಾಬದಿಗೆ ಹೋಗಿಸಿಬ್ಬ ವಿಶ್ವಾಮಿತ್ರರುடைய ಆ ಒಂದು ಉರುವ ಒಣಗೀರ ಅಲ್ಲಿದೋಗತ್ತ ಅಖಿಲಾಂಡೇಶ್ವರಿಯು ನಂಗೆ ಶಿವಪೆರುಮಾನ ಇದ್ದಾರೆ ಒಂದು ನವಕಲಸ ಆ ಲಿಂಗ ವழிಪಾಡು ಮಾಡಿರಂಬ. ಆಗ ಆ ಓಮಗುಂಡ ಕಲ ಪಕ್ಕದೊಗೆ ವಡಪುರ ಮಂದಿಗೆ ಆ ಬಲಪಕ್ಕ ಬಂದು ದಾರ ಇದ್ದಾರೆ ಅಂದ್ರೆ ಸಿಲೆ ಬಂದು ರಾಮರಿದ್ದಾರೆ, ಎಡಪಕ್ಕ ದಾರ ಅಂದರೆ ಲಕ್ಷ್ಮಣನಿದ್ದಾರೆ. ಆಗ ಅಲ್ಲಿದೋಗಿಯೋ ಏಕೆಂದರೆ ರಾಮ ಲಕ್ಷ್ಮಣ ಎಡ ಬಂದು ತರುಡಿಯ ಸೇಡರ್ ವಿಶ್ವಾಮಿತ್ರರುடைய ಸೇಡರಾಗಿ ಬನೆ ಅವಕತ ಹೋಗಿ ಏನೋ ಒಂದು ತನಗೆ ಕುರೈ ಬಪ್ಪನೆ ಸೇತಿ ಒಂದು ಅழிವು ಬಪ್ಪನೆ ಸೇತಿ ಇವಕ್ಕೆ ಎರಡ ಹೋಗಿ ಆ ಹಸುರರೆಲ್ಲವ ಅಳಿಸಿ ನೋಡಿ ನಾಡಿಗೆ ಉಳಿತು ತಪ್ಪೋದು ವಿಶ್ವಾಮಿತ್ರರಿಗೆ ಪಾದುಗಾಪ ಇಬ್ಬದು ಒಂದಾಗಿ ಅತ್ತ ಮಾಡಿದರು. ಈಗ ಆ ಎಡ ಏನಾಯ್ತಾ ಅಂದರೆ ಆ ತವ ಓಮಗುಂಡ ತಾಡ ಎಡ ಬಂದು ಈಗ ಬಂದು ಒಂದು ಕಿಣರು ಮಾಕ್ ಒಂದು ಕಾಚಿ ಹೇಳ್ತೀರಂಬ. ಆಗ ಕಡಲ್ದೋಗ ನೀರಾಡಿ ಈರ ಒಡೆಯ ಹೋಗಿ ಅಲ್ಲಿಗೂ ದೇವರ ಒಣಗೋನೆ ನೀನುಡಿ ದೋಷ ಎಲ್ಲ ನೀಂಗೋನೆ ಇನ್ನಗಟ್ಟ ಮಾಡಿದ ಪಾಪ ಪುಣ್ಯ ಎಲ್ಲ ನೀಂಗಿರಾಂಬ ಒಂದು 5 ಹೋಗುತ್ತಾ ಇಂದು ಆ ವಿಜಯಾಬದಿಯಂಬ ಆ ಗುಡಿ ಆಡದೆ ಇನ್ನು ನನಗೆ ದಾರಿ ಅರಿಯಾದಲ್ಲಿಯೋ ಇನ್ನಗಟ್ಟ ನಂಗೆ ಎಲ್ಲ ಗುಡಿಗೆ ಹೋನ ಆ ಶಿವನ ಗುಡಿಗೆ ಹೋನ, ಮುರುಘ ಗುಡಿಗೆ ಹೋನ, ಒಂದು ಶಕ್ತಿ ಗುಡಿಗೆ ಹೋನ, ಒಂದು ಎಲ್ಲ ಸಮಯದಿಂದ ನಂಗೆ ಎತ್ತೆಯ್ಯ ಇರುಡಯ್ಯ ಎಲ್ಲವ ನಂಗೆ ಕೊಲದೇವರು ಎಲ್ಲವ ನೋಡಿನ ಇತ್ತಮ್ಮಕ್ಕೆ ವಿಶ್ವಾಮಿತ್ರರಿಗಾಗಿ ಆ ಅಡ ಗುಡಿ ಹೆಸರುತ್ತಾ ವಿಜಯಪುರ ಬಂದೇಗೀರ அதனுடைய சிறப்பு இந்த நிறைய மக்கள் ಬಂದು ಇನ್ನಗಟ್ಟ எனக்கு ಕುನವ ಬಾಕಿ ಇಲ್ಲ, ಅದೇ ಮಕ್ಕೆ எனக்கு ಮದುವೆ ಆಯ್ಪಿಲ್ಲ,
ಸರಿಯಾ ನೋಡಿ ನೋಯ್ ನೋಡಿ ಜಾಸ್ತಿ ಆಡದೆ ಉಡಂಬು ಸರಿ ಇಲ್ಲ ಎಂಬ ಎಲ್ಲವೂ ಅಲ್ಲಿಗ ಗುಡಿಗೆ ಹೋಗಿ ಪ್ರಾರ್ಥನೆ ಮಾಡಲೆ ಅದು ನೋಡಿ ನಂಗೆ ವೆಚ್ಚಿ ಸಿಕ್ಕಿರಾ ನಂಗೊಂದು ಮನಸ್ಸು ಅಮೇದಿ ಸಿಕ್ಕಿರಾ ಎಂಬ ಸೇದಿ ಬಂದು ಎಲ್ಲ ಪರವಲ ಈಗಿದ್ದಾರೆ ಅದೇ ಮಾಕೆ ಈಗ ಅಲ್ಲಿ ಪಕ್ಕದೋಗ ಬಂದು ಇನ್ನೊಂದು ಹುಡುಗ ಕಾಳಿ ಕೊಯ್ವಿಲಾಡದೆ ಸೇಗಿರ ಈಗ ವಿಶ್ವಾಮಿತ್ರವ್ರು ಮೊದಲು ಬಂದು ಯಾಗ ಮಾಡೋದು ಓಪನೆ ಎಲ್ಲಿಗೆ ಹೋಗಿ ಬಂದು ಆ ಸುಳ್ಳಿ ಎಲ್ಲ ಬೆಟ್ಟಿ ಬಂದಾರಂದಿರ್ತವ ಅದು ಬಂದು ತಿಲ್ಲೈ ಕುಚ್ಚಿಯಿಂದ ಈಗಿರ ಆ ಕುಚ್ಚಿ ಬೆಟ್ಟಿ ಬಂದ ಎಡ ಬಂದು ಆ ಕೋಲೆ ಬೆಟ್ಟಿ ಬಂದ ಎಡ ಬಂದು ಆ ನೇರ ಹೋಗಿ ತಿಲ್ಲೈವನ್ನ ಕಾಡಿಗೆ ಹೋದಾರ ಆ ಕಾಡಿದ ದಾರ ಇದ್ದರು ಅಂದರೆ ಕಾಳಿದೇವಿ ಇದ್ದರು ಆಗ ಕಾಳಿದೇವಿಯ ಆ ಕೇತು ನೋಡಾದೆ ಅದಕ್ಕೆ ಬೆಟ್ಟಿ ಬಂದದನಾಲೆ ಕಾಳಿದೇವಿ ಹೇಗಿದ ನಾ ಇನ್ನು ಕೇತು ನೋಡೋದೇ ನಾವು ವನಗೋಸ್ ಬಂದುಬಿಡ್ತವ ತಂದೆಗೋನೆ ಆಗ ವಿಶ್ವಾಮಿತ್ರರು ಮನ್ನಿಪು ಕೇಟಾಂಬ ಸರಿ ಅದಗಾಯಿಂದಾಗಿ ಆ ಕಡರ್ಕರೆ ಪಕ್ಕದೋಗಿ ಕಾಳಿಗಾಗಿಯೇ ಒಂದು ಕೊಯ್ಲು ಅಮೆಚಿ ಅವಕ್ಕಾಗ ಬಂದು ಹೋಗಿಸು ಬಂದು ಒಂದು ಗುಡಿ ಮಾಡಿ ಸರಿಯಾ ಎಂದು ಎನಗ ಪಾದುಗಾಪು ತಪ್ಪದು ಕಾಳಿಯಮ್ಮ ತಂದಾಗಿ ಕಾಳಿಯಮ್ಮನ ವೇಂಡಿದ ಅಂಬ ಈಗ ಅರಕೆ ಮಾಡಿಲಿಯೋ ಒಂದು ಸೆರಪು ಮಾಡಿಲಿಯೋ ದಾರ ಒಣಗಿರ ಅಂದಲೇ ನಂಗೆ ಕಾಳಿದೇವಿ ಒಣಗಿ ಮಾಡಿರ ಅಂಬ ಆಗ ತೇಮಕ್ಕ ನೋಡೋನೆ ಈಗ ಒಂದೊಂದು ಮೊರೆಯು ಬಂದು ಇತ್ತಮಕ್ಕ ವಿಜಯಪುರ ಒಂದು ಗುಡಿ ಆಡದೆ ಅತ್ತಂಬ ಸೇದಿಯ ನಂಗೆ ವಿಶ್ವಾಮಿತ್ರರು ಅಲ್ಲಿ ಬಂದು ಒಂದು ದೇವರ ಇದ್ದಾರೆ ಆತ ಬ್ರಹ್ಮಋಷಿಯ ಇದ್ದಾರೆ ಅಂತಂದ್ರೆ ನಂಗೆ ಸೇದಿಯೆಲ್ಲ ಅರುಬುದುಗ ನಂಗೆ ನವೀನ್ ಸ್ವಾಮಿಗೂ ನಂಗೆ ಮೇಘನಾಥ್ ಸ್ವಾಮಿಗೂ ಯಶೋದಮ್ಮಕ್ಕೆ ಒಂದೊಂದು ಮೊರೆಯು ಬಂದು ಸತ್ಸಂಗ ನಡವನೆ ಎಲ್ಲಿ ಎಲ್ಲ ಸಿರಪ್ಪಾನವ್ರು ತಲೆ ಆಡದೆಯೋ ಆ ತಲೆಗೆಲ್ಲ ಓಪನೆ ನಂಗೆ ದಾರದಾರುಡಿಯ ಪೆರುಮೆ ಅರುಬೋದು ಇನ್ನಗಟ್ಟ ಅರಿಯಾದದ್ದು ವರಲಾರು ಅರಿಯಾದದಿಲ್ಲ ಪುರಾಣವರಿಲ್ಲ ಇದೆಲ್ಲ ಒಂದು ಈಗ ಮಿತಮಾಕ್ ಇದ್ದುತ್ತಾರೆ ಎಂಬುದು ಇದೆಲ್ಲ ನಂಬಿಕೆತ ಬಾಳ್ಕೆಯಿಂದ ಈಗಿರ ಎಲ್ಲ ಆ ನಂಬಿಲತ್ತ ಕಡವುಳಿದ್ದನೇ ಎಂದು ನಂಬಿಲತ್ತ ಅದನ್ನಾಗ ನೋಡೋದು ಮುಡ್ದಾರತ್ತವರ ಇಲ್ಲೇ ಕಡವುಳ ತೋರ್ಚು ಅಂದಲೇ ಎಲ್ಲಿದ್ದು ನೋಡೋದು ಮುಡಿದ್ರ ಆಗ ನಂಗೆ ಊನ ಕಣ್ಣಿಗೆ ತೋರ್ರವ ಆತನ ನೋಡೋನೆ ಆ ಜ್ಞಾನ ಕಣ್ಣು ಅಟ್ಲತ್ತ ತೋರ್ರ ಆ ಊನ ಕಣ್ಣಿಗೆ ಇದು ತೋರಂಬ ಆ ಮೊರೆಯ ನಂಗೆ ಅರದುಬ್ಲೆ ದೇವರು ನೋಡೋಕು ಆಗ ಆಗೋದನ್ನು ತಾಂಡಿ ಸರಿಯಾ ಈತೆ ರಾಮಕೃಷ್ಣ ಪರಮಹಂಸರು ಬಂದು ಕಾಳಿದೇವಿಯ ಒಣಗಿದ ಆ ಕಾಳಿದೇವಿ ನೋಡಿ ಶಕ್ತಿದೋಗೆ ರಾಮಕೃಷ್ಣರು ಬಂದು ಕಡಬುಳುಗು ನಿಗರಾಗ ಬಂದ ತನ್ನುடைய ಹೆಣ್ಣೆಲ್ಲ ಆತ್ಮ ಎಲ್ಲ ಶಾಂತಿ ಅಡೆದು ಉಲಗ ಮಕ್ಕಳೆಲ್ಲ ಒಳಗ ಮಾಡಿದರು ಸರಿಯಾ ಆ ದೇವರು ಕೂಡ ಕಲಂಬ ಶಕ್ತಿ ಬಂದು ಆ ಕಾಳಿದೇವಿ ಒಣಗಿ ಹೋದ ಆಗ ರಾಮಕೃಷ್ಣ ಪರಮಹಂಸರು ದಾರ ವಡಿವಾದಲೇ ಸರಿಯಾ ಆಗ ರಾಮನುಡಿ ವಡಿವಾಗಿದ್ದಾರೆ ಕೃಷ್ಣನುಡಿ ವಡಿವಾಗುವು ಬಪ್ಪದನಾಲೆ ಆ ರಾಮ ಬಪ್ಪನೆ ನಮ್ಮದು ಎತ್ತು ಮಾಡಿದಲೇ ದಾರಿಗೆ ಉಪದೇಶ ಮಾಡಲೇ ಸರಿಯಾ ಆ ನಾಟ ಪಾದುಗಾತ ಕೃಷ್ಣರು ಬಂದ ಉಪದೇಶ ಮಾಡಿದ ಆ ನಾಟ ಬಂದು ಮಕ್ಕಳಿಗೆ ಬಂದು ಎತ್ತೆ ಮಾಡೋದೊಂದು ಏತಂದ ಇದು ಎರಡೂ ಸೇವನೆ ರಾಮರು ಕೃಷ್ಣರು ಎರಡು ಸೇವನೆ ರಾಮಕೃಷ್ಣ ವಡಿವರಾಗ ಬಂದು ಈ ಹೊಲ ಮಕ್ಕಳೆಲ್ಲ ಒಂದು ಒಳ್ಳಿತು ಮಾಡಿ ನಾವು ದೇವರು ಎಲ್ಲಿದ್ದಾನೆ ಎಂಬುದನ್ನು ತನ್ನುடைய ಆತ್ಮ ಶಕ್ತಿದೋಗೆ ತೋರಿಸ್ತಾ ಹೋದರು ಅತ್ತಮ್ಮಕ್ಕೆ ಆ ಸಿರಪಾಡೋನೆ ನಂಗಗ ಇಂದು ಹೆಣ್ಣನು ನಂಗುடைய செயಲು ನಂಗುடைய ಮನವು ಆತ್ಮಶಾಂತಿ ಅಡೆಯೋದಲ್ಲೇ ನಂಗೆ ನೋಡಿ செயல் ಬಂದು ಒಳಗೊಡೋದು ಈಗಿರ ಆಗ ನಂಗೆ செயல் ಒಳ್ಳಂಗಟ್ಲತ್ತ ನಂಗುಡಿಯ ತಲೆಮೊರೆ ಒಳ್ಳಂಗಟ್ರ ನಂಗಕ್ಕೂ ಒಳ್ಳಂಗಟ್ರ ಅದಕ್ಕೂ ನಂಗೆ ಪುಣ್ಯ ಮಾಡೋದ್ರೆ ಉಳ್ಳಿ ಕಾರ್ಯ ಮಾಡೋದು ಉಳ್ಳಿ ಕಾರ್ಯ ಮಾಡಲೆ ಮತ್ತೊಬ್ಬರುடைய ಆ ಮನಸ್ಸಿಗೆ ಬಂದು ಏನೋ ಒಂದು ಆಪತ್ತು ಬರಾದೆ ನಂಗೆ ಮಾತೆಯಗೋದು ಅದಕ್ಕಿಂದಾಡು ನಂಗುಡಿಯ ಮಾಡೋ ಒಂದೊಂದು ದಾನವೋ ಕೊಡೆಯೋ ಒಂದು ದೊಡ್ಡ ಮಕ್ಕಳು ಕೊಡೋದಲ್ಲಿ ಪರವಲೆ ಒಂದು ಕುನ್ನ ಪರವಳೆತ್ತಿ ನಂಗಾಲ ಮುಡಿದ ದಾನವ ಮಾಡೋಣ ನಂಗೆ ಒಂದು ಪುಣ್ಯ ಸಿಕ್ಕಿರ ಅಂದ ಈಗಿರ ಇದೆಲ್ಲ ದಾರಗಾಯ್ತಂದಲೇ ನಂಗೆ ಮಾಡೋದು ಈಗ ಮಾಡ ನಂಗೆ ಸೈಲ್ ಬಂದು ನಂಗೆ ಮಕ್ಕ ಕಾಲಗೂ ನಂಗೆ ಪುಣ್ಯ ಸಿಕ್ಕಿರ ಅಂಬುದನ್ನ ನಂಗೆ ಪುರಾಣ ಬರೋದಾಗ ನೋಡಿದ್ದಾರೆ ಅತ್ತಮಕ್ಕಪ್ಪನತ್ತ ಒಂದು ಹಣಗಾರ ಇದ್ದಲ್ಲಿ ಸೇತಿ ಹಣಗಾರ ನೋಡಿಯ ಆ ಹಣ ಬಂದು ಇಂದು ಪೈನ್ ಪಡಾದೆ ದಾರಗ ಹೇಗೂ ಹೋಗಿ ಪೈನ್ ಪಟ್ರ ಸರಿಯಾ ಆಗ ನೀ வாழ்பா காலதோகியே ನಿನ್ನುடைய சொத்தாலியோ சொகவாலியோ பொருளாலியோ பொன்னாಲಿಯೋ ನಿನ್ನಾಲ ಮುಡಿದಳು ಕೊಟ್ಟುಟ್ಟು ಹೋಗ್ಬಿಡು ಅದನ್ನು ಇಂದು ಬಿಟ್ಟುಟ್ಟು ನಾಯಿಗೆ ಇನ್ನೊಂದು ಜನ ಸಾವ ಜಮದೋಗೆ ಸಂಕ್ರಾಂತಿ ಕೊರ್ಜಿಲೆ ದಾರ ಬಂದಾರ ಇದನ್ನೆಲ್ಲವ ನಂಗೆ ಮಕ್ಕ ಉಣರ್ದುಬಿಟ್ನೆಂದಲೇ ಸರಿಯಾ ಇದು ಏಸು ಕಾಲ வாழ்ದನ ಅಂಬೋದು ಈಗಿನ ಈಗ ಹೇಗೂ ಬಂದು வாழ்க்கை நிறையானதல்ல அதுதோக ಒಂದು ಒಳ್ಳೆಯ ಒಂದು பழமொழி ಹೇಗಿರ நேற்று என்பது உடைந்த பானை ನಾಳೆ ಎಂಬುದು ಮದಿಲ್ ಮೇಲ್ ಪೂನೆ ಇಂಡ್ರಿ ಎಂಬುದು ಕೈಯಳುಳ್ಳ ವೀಣೆ ಎಂದ ಈಗಿರ ಏಕೆಂದರೆ ನಿನ್ನೆ ಮುಡಿದ ಕಾಲ ಮುಡಿದಿತ್ತು ಅದನ್ನೇ ಒಡೆದ ಮಡಕಿಯ ನಂಗಿನ ತಿರುಗಿ ಒಡಚೋದು ಮುಡಿಯ ನಾಳೆ ಎಂಬುದು ಮದಿನ ಮೇಲೆ ಪೂನೆ ಎಂದು ಒಂದು ಮದಿಲ ಮೇಲೆ ಕೊತ್ತಿ 10 ಆರಾಕು 10 ಆರಾಕು ಏನವೂ ನಂಗೆ ಅರುವುದು ಮುಡಿಯ ಇತ್ತ
இத்தனை நடந்தா அந்த நாய்க்கு ಮಾಡಿಟ್ಟே தேகದ முடியா அதுகோஸ் ಏನು ಹೇಳಿಲ್ಲ ಅಲ್ಲ ಇಂದಿನ ಜನವು ನೀ வாழ்ந்து ಬಿಡು ಇಂದಿನ ಜನವು ಬಂದು ನೀ ಉண்மையாக ನಿನ್ನ ಮನಸ್ಸು ತಿರುಪ್ತಿಯಾಗ ನಾಲ್ಕು ಧರ್ಮ ಮಾಡಿ ಉಳಿತು ಮಾಡಿ ಅವಕ್ಕ ನೋಡಿಯ ಮನಸ್ಸು ಬಂದು ನೀ ಸಿರಪ್ಪು ಮಾಡೋನೆ ನಿನ್ನೋಡಿ ಆತ್ಮ ಶಾಂತಿ ಹಿಡಿಯೋದ್ರ ಬರುತ್ತಾ ಇದು ನೋಡಿ ಕರುತ್ತಾ ಆಡದೆ ಇದನ್ನದು ಹೋಗುತ್ತಾ ಈಗ ಆ ತಾಡಗಿ ನೋಡಿಯ ಒಂದು ಶಕ್ತಿ ಎಸಗ ಅಟ್ಲೀಸ್ಟ್ ಐತಿ ನನಗೇನು ಮಾಡಿರ ಅಂದರೆ ಈ ದಿವ್ಯ ಶಕ್ತಿ ಎಲ್ಲವ ಅಳಿಚೋದುಗಾಗಿ ಆ ತಾಡಗಿಯೇ ಬಂದು ಅಳಿಚೋ ವರವ ಈಸಿ ಬಂದ ನಂಗೆ ವಿಶ್ವಾಮಿತ್ರನ ಬತ್ತಿಯ ಆ ಗುಡಿಯ ನೋಡಿದ ಅದು ವಿಜಯಪುರ ಮಂದಿಗಿರ ಆ ವಿಜಯಪುರ ನೋಡಿಯ ಸಿರಪ್ಪ ಇಂದು ನಂಗೆ ಒಳಗೆ ನೋಡಿದ ಇದನ್ನು ನಂಗೆ ತೊಡರ್ದು ನಂಗೆ ಎಲ್ಲ ಅರುಳು ಸಿಕ್ಕಿಲಿಂದ ಹೇಗಿಂಡು ಅದೊಂದು ಸಾಯ್ದ ಗಮನ ಮಾತುಂಬ ಆ ತಲೆಪದೊಗೆ அடுத்து ನಂಗದು ನೋಡೋದು ಅಪ್ಪನೇ ಆ ತಾಡಗೆಂದಿದ್ದೇವೆ ಆ ತಾಡಗೆ ನುಡಿಯ ಶಕ್ತಿ ಎತ್ತಾಡದೆ ಅವನುடைய ವರ ದಾರ ಕೊಡಿಸಿ ಬಂದ ಅರಕಿ ಈಸಕ್ಕೆ ಶಕ್ತಿ ವಾಯ್ದು ಇದ್ದೇವೆ ಎಂಬ செய்திಯುತ ನಂಗೀಗ ವಿಡಿಯೋ ನೋಡೋಣ ಅದರ ಮೇಲೆ ಆ ತಾಡಗೆ ನೋಡಿಯ ಅರಕ ಗುಣಪತಿಯ ನಂಗೆ செய்திಯ ನಂಗೆ ನೋಡೋಣ ಗವನ ಉರುವವ ಹೆತ್ತೈನ ಮಕ್ಕವ ಇಬ್ಬ ದೇವ ಪಿರಿವಿಗಳೇ ಬ್ರಹ್ಮ ಋಷಿ ವಿಶ್ವಾಮಿತ್ರರು ಒಂದೊಂದು ಜನವು ಒರುಕು ಕೆಟ್ಟು ತನ್ನ ದಿವ್ಯ ಶಕ್ತಿ ಮೂಲಯವ ಒಂದೊಂದು ಋಷಿಗಳವು ಮುನಿವರುಗಳವು ಅವಕ್ಕಗ ಸೇವೆ ಮಾಡುವ ಮಕ್ಕವು ಇನ್ನು ಒಂದು ಉಸಿರು ಇಲ್ಲಿ ಹೋಗಕೂಡದು ಎಂಬ ಆ ವೈರಾಗ್ಯವೋಡ ಎಲ್ಲವ ಕಣ್ಣಾಕಿ ಕಾತು ಬಂದರು ರಾಕ್ಷಸರುಗಳಾಂದ ವಿಶ್ವಾಮಿತ್ರರನ್ನ ಆ ದಿವ್ಯ ಶಕ್ತಿ ಕೂಡ ಜೇಚದ ಮುಡಿವಿಲೆ ಅತ್ತಾಪನೆ ಅವಕ್ಕೆಲ್ಲಾ ಸೇದು ಹೋಗಿ ಕಾಡು ಬನನೋಗೆ ಅಪ್ಪರ ಅಶರು ಶಕ್ತಿಯೋடு ಇದ್ದ ಆ ತಾಡಕಾಂಬ ರಾಕ್ಷಸ್ಯವು ತನ್ನ ಎರಡು ಅರಕ ಮಕ್ಕ ಮಾರಿಚ ಸುಬಾಹುವ ಕಂಡು ಅವಕ್ಕಗ ಮೊರೆಯಿಟ್ರು ಅವಕ್ಕ ಆ ಅರಕ್ಕಿ ತಾಡಗೆ ಸಾರೆ ಇದ್ರು ಮೊದಲ್ ಮಾಕೆ ಹೆಂಗಾಂದ ಋಷಿಗಳವು ಮುನಿವರುಗಳವು ಕೊಬ್ಬುದು ಮುಡಿವಿಲೆ ಅವಕ್ಕ ಮಾಡುವ ಪೂಜೆಯು ಯಾಗವು ಭಂಗ ಮಾಡುದು ಮುಡಿವಿಲೆ ಒಂದು ಬ್ರಹ್ಮ ಋಷಿ ಅವಕರ ಎಲ್ಲಾವ ಕಾತುನಿದ್ದಾರೆ ಎಂದು ಹೇಗಿದರು ಇವನ ಹೊರಟ ತಾಡಗೆ ತನ್ನ ಮಕ್ಕ ಮಾರಿಚ ಸುಬಾಗುಗ ಅರಕ್ಕರ್ ಪಡೆಗೆ ತಲೆಮೈ ತಾಂಗಿ ಎಲ್ಲಾ ಋಷಿ ಮುನಿವರವು ಆಶ್ರಮವಾಸಿಗಳವು ಕೊದ್ದು ಬಿಡುವುದು ಉತ್ತರವ ಕೊಟ್ಟ ಮಕ್ಕವು ತಾಡಗೆಯ ಮಾತ ಕೇತು ಅರಕ್ಕರೆಲ್ಲಾ ಕೂಡ ಹೋಗಿ ಬ್ರಹ್ಮ ಋಷಿ ವಿಶ್ವಾಮಿತ್ರ ಕೂಡ ಸಂಡ ಹಾಕಿದರು ಅಪ್ಪರ ಕಾಲ ಸಂಡ ನಡುದು ನಟ್ಟುತ್ತು ಕಾಲೆಯು ಅರಕ್ಕರ್ ಪಡೆಯಿಂದ ವಿಶ್ವಾಮಿತ್ರರು ಕೂಡ ಜೇಚುದೇ ಮುಡಿವಿಲೆ ವಿಶ್ವಾಮಿತ್ರನ ದಿವ್ಯ ಶಕ್ತಿಗೆ ಮುಂದಾಡು ಅವಕರ ಅಸುರ ಮಾಯ ಶಕ್ತಿ ತೋತುಬಿಟ್ಟ ಅದರಿಂದಾಡು ಮಕ್ಕೆರಡ ಹೋಯಿ ಅವ್ವೆ ಅರಕಿಯ ಇದ್ದ ತಾಡಗೆ ಸಾರೆ ಮೊರೆಯಿಟ್ರು ಬ್ರಹ್ಮ ಋಷಿ ವಿಶ್ವಾಮಿತ್ರ ಸಾರೆ ಅಪ್ಪರ ಶಕ್ತಿ ಅಡದೆ ತನ್ನ ಸಾರ ಅಡುವ ದಿವ್ಯ ಅಸ್ತ್ರ ಎಲ್ಲ ಶಿವಪೆರುಮಾನ್ ಕೊಟ್ಟದು ಅದನ್ನ ಶಕ್ತಿ ಕೂಡ ಹಿಂಗಾಂದ ಹೋರಾಡುದು ಮುಡಿವಿಲೆ ಎಂದು ಒಪ್ಪಿದರು ಇದನ್ನ ಕೇತ ಅರಕಿ ತಾಡಗೆಗ ಅಪ್ಪರ ಕೋಪ ಬಂದಿತ್ತು ನಾನೇ ಬಂದು ಇನ್ನು ವಿಶ್ವಾಮಿತ್ರರು ಕೂಡ ಸಂಡ ಹಾಕಿನೆ ಎಂದು ಆ ಉರುದಿಯೋಡೆ ಇದ್ದ ತಾಡಗಿಯ ಬಲವ ಪತ್ತಿ ಎಗುದಂದಲೇ ಬ್ರಹ್ಮದೇವರು ಕೂಡ 1000 ಆನೆ ಬಲವ ಬರವಾ ಈಸಿದವ ಅದೇ ಸಮಯನೋಗೆ ಮನುಷ್ಯರ್ನ ಮಾಮಿಸವು ತಿಂಬವ ಹೆಗುಲನೋಗೆ ಹಿರಿಯೋಡಯ್ಯ ಮಂಡದಾಗ ಮಾಲಿಂಗಯ್ಯ ಎದನೋಗೆ ಇಬ್ಬ ಎತ್ತಯ್ಯಮ್ಮ ಎಂದು ಪಾಡಿ ನೀಯೋ ದೇವರು ಎಲ್ಲವೇ ದೇವರು ಹೇಗಿದ ಪುಣ್ಯ ಮಣ್ಣುನ ಮಕ್ಕವೇ ನಾಯಿಗ ಈ ತುಂಬಿದ ಗವದ ಸ್ವಾಮಿ ವಿಶ್ವಾಮಿತ್ರರಿಗೂ ತಾಡಗೆಗೂ ನಡೆದ ಸಂಡೆಯ ಪತ್ತಿಯು ವಿಶ್ವಾಮಿತ್ರರನ್ನ ಅಯೋಧ್ಯ ಪಯಣವ ಪತ್ತಿಯು ನಾ ಮಾತಾಡ್ನೆ ತುಂಬಾ ಸಂತೋಷ ಪೂರ್ಣ ಆಶೀರ್ವಾದ ಎಲ್ಲವೂ ಸ್ವಾಮಿ ಈಗಿದ ವಿಡಿಯೋ ನೋಡಿದ್ದಾರೆ ಅಂಚನೆ ಅಲ್ಲಿದೋಗೆ ಆ ತಾಡಗೆ ನೋಡಿಯ ಆ ಅರಕರ ತನ್ಮೆ ಎತ್ತಟ್ಟು ಆ ತಾಡಗೆ ಏನು ಶಕ್ತಿದೋಗೆ ಇತ್ತಮಾಕೆ ಒಳಗೆಲ್ಲ ವಾಟಿ ಪಡಿಸಿ ಬಂದ ಆಗ ಆ ತಾಡಗೆ ಅರಕಿ ಕುಲಾದೋಗ ಇಬ್ಬನೇ ಒಂದೊಂದು ದೇವರು ಒಂದೊಂದು ಮುನಿವರು ತನಗೆ ಅಂಜಿಟ್ಟಿದ್ದರು ಅಂತ ಹೇಳಿದರು ಏಕೆಂದರೆ ತಾಸಗ ವರ್ಷ ತವ ಮಾಡಿ ಆ ಒಲಿಮೆ ಈಸಿದವೆ ಅದೊಂದು ತನ್ನ ಶಕ್ತಿ ಜಾಸ್ತಿ ಆಡೋನೆ ಏ ಮುನಿವರು ಸೇತಿ ತನ್ನ ಸರ್ ಅಂಡೋದಕ್ಕೆ ಮುಡಿವಿಲೆ ಅಂತ ಹೇಗಿರ ಆಗ ಆ ಅಗಸ್ತ್ಯರು ನೋಡಿಯ ಸಾಪದ ಹೋಗತ ಏನು ಮಾಡಿರಂದರೆ ಆ ಒಂದು ಪೆಣ್ಣು ಬಂದು ತನ್ನುடைய ತನ್ನ ಏಸಗ ಶಕ್ತಿ ಇಟ್ಲಿಯೋ ಶಕ್ತಿ ಇಳಂಬನೆಂಬ ಶಕ್ತಿಯ ದಾರ ಕೊಟ್ಟಾರ ಅಂದ್ರೆ ಎಂತ ಹೇಳ್ತದೆ ಇದೋಗೆ ಅಗಸ್ತ್ಯರ್ತ ಮಾಡಿರ ಆಗ ಏ ಕುಲದಾಗ ಹುಟ್ಟಿದ್ರು ಅಂದ್ರೆ ತಾಡಗೆ ಇಯಕ್ಕರ್ ಕುಲ ಅಂತ ಹೇಗಿರ ಇಯಕ್ಕರ್ ಕುಲ ಪೆಣ್ಣದ ಬಂದು ಆ ತಾಡಗೆ ಬಂದು ಬಾಲಕಾಂಡದಾಗಿಯು ತಾಡಗೆ ವದೈಪಡಲಮೆಂದಾಗಿ ನಂಗೆ ರಾಮಾಯಣದಾಗ ಹೇಗಿನ ಆ ಅಪ್ಪರ ಒಲಿಮೆ ಮಿಕ್ಕ ಆ ಒಂದು ಸರ್ಸರನೆಂಡ್ರ ಎಂದ ಆ ರಾಜಗತ ಅಲ್ಲಿ ತಾಡಗೆ ಅಂದರೆ ರಾಜಾಂದ್ರದಾರಲ್ಲಿ ಅರಕ್ಕರ ಕುಲ ಇಬ್ಬ ಮಗ ಸುಕೇತು ಅಂದ ಒಂದು ಕೂಸು ಹುಟ್ಟಿದ
ಸರ್ಸರನೆಂಬ ಆ ಅರಕಗ ಸುಖೇ ತುಂಬ ಒಂದು ಕೂಸು ಹುಟ್ಟಿದ ತಾಯಂದು ಆ ಬ್ರಹ್ಮನನ್ನು ಎಲ್ಲ ಶಕ್ತಿ ಮಾಡಿ ಉಳ್ಳಿ ಒಲಿಮೇಯಿಸಿದಂಬ ಆ ಈಸೋನೆ ಆಗೇನು ಮಾಡಿದ್ರು ಅಂದರೆ ತನಗ ಒಂದು ಹೆಣ್ಣು ಹುಟ್ಟೋದು ಒಂದಾಗಿ ಒಂದು ವರ ಗುಣವಿಲ್ಲೆಂದು ಒಪ್ಪನೆ ಒಂದು ವರ ಕೊಟ್ಟರು ಎಂಬ ಆ ವರದೊಗೆ ಎತ್ತೆ ಹುಟ್ಟಿರ ಅಂದರೆ ಮೊಗ ಬಂದು ಮೈಲು ಮಾಕೆ ಅತ್ತ ಮಾಕೆ ಮೊಗ ಅಟ್ರ சரியா தன்னுடைய உடம்பு ಎಲ್ಲವೂ ಬಂದು 1000 யானையினுடைய பலம் ಬಂದು ತನ್ನ ಸಾರ ಅಟ್ರ ಅಂತ ಇದ್ರು ಆಗ ಮೊಗ ಅಂದು ಮೈಲು ಮಾಕೆ ಅಂದ ಮೊಗವು ಅದೇ ವಿರಿಚಿದಂಗೆ ಅಟ್ರ ಅದೇ ನಮಗೆ 1000 ಆನೆಯನುடைய ಬಲ ಬಂದು ಅಟ್ರ ಅಂತ ಹೇಗಿರು ಅತ್ತಮಾಕ ಹುಟ್ಟಿದ ಹೆಣ್ಣುತ್ತಾ ಬಂದು ಆ ತಾಡಗೈ ದಾರಗೆ ಹುಟ್ಟಿದ ಹೆಣ್ಣು ಸುಖೇ ಇತ್ತು ಆ ತಾಡೆಯರು ಬಂದು ದಾರವ ನೋಡೋದು ಮನೆ ಸರಿ ತನಗೊಂದು ಮದುವೆ ಮಾಡಿ ಬಿಪ್ಪೋದು ಮನೆತ ಸುಂದನೆಂಬ ಮಗ ತಾವೊಂದು ಮದುವೆ ಮಾಡಿ ಬಿತ್ತಾರ ಆ ಸುಂದನಿಗೆ ಮದುವೆ ಮಾಡೋನೇ ಇವಕ್ಕೆರಡ ಅಪ್ಪರ ಶಕ್ತಿ ವಾಯ್ದವಕ ಇದ್ದರು ಆ ಕಾಡುದೋಗಿಬ್ಬ ಮುನಿವರುಗಳೆಲ್ಲ ಆಗ ಅವಕ್ಕೆ ಬಂದು ತಂಗಾಲೆ ಎತ್ತೊಂದು ತಾಂಗ ಮುಡಿಯಾದ ತೊಂದರೆ ಕೊಡೋನೆ ಅವಕ್ಕೆಲ್ಲವ ಅಳಿಚೋಬದುಗಾಗಿ ಏನು ಮಾಡಿದಂದಲೇ ಅವಕ್ಕ ಅಲ್ಲಿ ಅಟ್ಟ ಮರಗಳೆಲ್ಲವು ಆಶ್ರಮದಾಗ ಪಕ್ಕಾಡ ಅದೆಲ್ಲ ಬೇರೋಡು ಎತ್ತಿ ಎಲ್ಲ ತೂಕಿಟ್ರುಂಬ ಆಗ ಇದನ್ನು ನೋಡಿದ ಅಗಸ್ತ್ಯರು ಏನು ಮಾಡಿದ ಅಂಬ ಇತ್ತ ಮಾಕೆಲ್ಲ ದಂಡಗಾರುಣಿಯ ಪಗುದಿದೋಗೆ ಈಸಗ ನಂಗೆ ಮುನಿವರು ದಮ ಮಾಡೋನೆ ಅವಕ್ಕೆ ಗೆಡಂಜಲ ಇಬ್ಬ ಇವಕ್ಕೆ ಇರುಕು ಕೂಡ ಇಬ್ಬ ಕೂಡೋದು ಎಂಬುದುಗಾಯಿತ ಏನು ಮಾಡಿದಂದರೆ ಆ ಮರೆಲ್ಲ ಎತ್ತಿ ಇಟ್ಟ ಅವಕ್ಕೆ ಅಳಿಚೋದುಗಾಗಿ ಆ ಶಕ್ತಿ ಎತ್ತಿ ಬಂದ ಅಂದ ಈಗಿರ ಸರಿಯಾ ತನ್ನುடைய ಆತ್ಮಶಕ್ತಿ ಬಂದು ಆಸೆಗಟ್ಟಿತು ಆ ಅರಕರೆಲ್ಲವ ಸಾಪ್ ಹಾಕಿ ಅವಕ್ಕೆಲ್ಲವ ಕೊದ್ದು ಆ ಕಡೆ ಬೇರೋಡು ಇಟ್ಟುಬಿಟ್ಟ ಆಗ ಏನು ಮಾಡಿದ್ರೆ ಆ ತಾಡಗೆ ಏನು ಆಡುವುದೇವನೇ ಒಂದು ಅಂಗನಾಡುವಂದೇ ಈಗಿರ ಆ ಅಂಗನಾಡುಗೆ ಬಪ್ಪನೆ ಆ ಕಾಡುದೋಗೆ ಇಬ್ಬ ಜಾಮದೋಗೆ ಎಲ್ಲ ಮುನಿವರು ದೇವರೆಲ್ಲ ಬಂದಾರ ಬಪ್ಪನೆ ಸೇತಿ ತಾಡಗೆ ಎಲ್ಲಿದ್ದೀವೋ ಆ ಎಡೆ ಬಿಟ್ಬಿಟ್ಟು ಅಡುತ್ತ ಎಡೆಗೆ ಹೋಗ್ಬಿಟ್ಟಾರ ಅಂದ ಈಗಿರ ಏಕಂದರೆ ಆ ತಾಡಗ ಸಾರ ಏನ ಶಕ್ತಿ ಅಂದ್ರೆ ಕೇತಲೆ ಮರುದು ನಿಲಮೆಂದು ಹೇಗಿರ ನಂಗೆ ನಿಲವ ಬಂದು 5 ಬಗೆಯ ಪರಿಚಿನ ಕುರಿಂಜಿ ಮುಲ್ಲೈ ಮರುದಂ ನೇದಲ್ ಪಾಲೆ ಎಂದು ಹೇಗಿರ 5 ಭಾಗದೋಗ ಬಂದು ಆ ಮರುದು ನಿಲ ಮುಂದೆ ವೈಲು ಸಾರ್ದ ಪಗುದಿಂದ ಹೇಗಿನ ಆ ವೈಲುದೋಗತ್ತ ನಂಗೆ ಅಕ್ಕಿ ಬೇದರ ಅದನ್ನು ನಂಗೆ ಉಣವ ತಿಂಡಿದ್ದ ಅತ್ತಮಾಕ ನೆಲವ ಈ ತಾಡಗಿನುடைய ಶಕ್ತಿನಾಲೆ ಏನು ಮಾಡೋದು ಮುಡಿದ್ರ ಅಂದರೆ ಅದನ್ನು ಪಾಲೆವನವ ಮಾತೋದು ಮುಡಿದ್ರ ಅಂದ ಹೇಗಿರ ಆಗ ಆಸಗ ಶಕ್ತಿ ಅಡೋದು ದಾರಸಾರ ಅಂದರೆ ಆ ತಾಡಗ ಸಾರ ಅಡದೆ ಆಗ ಏನು ಅಟ್ಲಿ ಸೇತಿ ನಂಗೆ ಮಾಡೋ ಸಂಕಲ್ಪ ಎಲ್ಲ ಬಂದು ನಂಗೆ ಮಾಡೋ ಯಾಗ ಎಲ್ಲ ಪೂಜೆ ಎಲ್ಲ ಬಂದು ತನ್ನುடைய ಕಿವಿಗೆ ಓದದೆ ಆಗವೇ ತನ್ನುடைய ಮನಸ್ಸುದಾಗೆ ಒಂದು ಕೋಪ ಉಣರ್ವು ಜಾಸ್ತಿ ಏನು ಬಂದು ಪ್ರಾರಂಭ ಆ ಕೋಪ ಉಣರ್ವು ಬಂದದೆ ತಾರು ತಾಂಗ ಮುಡಿಯಾದ ಆ ಶಕ್ತಿಯ ಮೂಲமாக ನಂಗೆ ಅಳಿಚೋದಕ್ಕೆ ಬಂದು ಸರಿಯಾ ಇದ್ದವೆ ಸರಿಯಾ ಇದೆಲ್ಲವ ನೋಡುತ್ತಾ ನಂಗೆ ಅಗಸ್ತ್ಯರ್ ಮುನಿವರು ಇವಕ್ಕೂ ಉಡಿಯ ನಂಗೆ ಕುಡುಮೆ ತಾಂಗೋದು ಮುಡಿಯ ಅಂತ ಹೇಗಿದ್ರು ಅದಕ್ಕೆ ಮೇಲತ್ತೆ ಎಲ್ಲ ಅಳಿಚೋದು ಮುಡಿ ಮಾಡಿದರು ನಂಗೆ ರಾಮಾಯಣದಾಗೆ ನಂಗೆ ನೋಡಿದ ಏಕೆಂದರೆ ವಿಶ್ವಾಮಿತ್ರರು ಬಂದು ನಂಗೆ ವಸಿಷ್ಠರ್ ಗುಳು ಸಾರ ಕೇತು ಎನ್ನುಡಿಯ ಯಾಗಾಗ ಪಾದುಗಾಪುಗ ರಾಮ ಲಕ್ಷ್ಮಣ ಬೇಕು ಅಂತ ಕೇತರು ಅವಕ್ಕೂ ಹೋದರು ತಾ ಬಂದು ಕಡಿಮೆயான ತ್ಯಾಗ ಮಾಡಾನೆ ಅಲ್ಲಿಗೆ ದಾರಿ ಎಡಂಜೂರ ಅಂದಲೆ ವಿಶ್ವಾಮಿತ್ರರ್ಗ ತಾಡಗತ ಅಪ್ಪರ ಹಿಡಿಯೋರ ಇದ್ದ ಅವಕ್ಕವ ಕೊದ್ದು ಅದರ ಮೇಲೆ ತನ್ನುடைய ಕುನವೆ ಮಾರಿಸನ್ ಸುಬ್ಬಾಗುಂದೋಗಿ ಆ ಅವಕ್ಕೆರಡವೂ ಸತಿ ವಧ ಮಾಡಿದಿಂದಾಡು ತಾ வெற்றி அடைஞ்ச ಇಂದೋಡುತ್ತಾ ಒಪ್ಪೋ ಇದಕ್ಕೆ ಮೇಲೆ ಏನಗ ಪಾದುಗಾಪು ಇದ್ದ ರಾಮಗೂ ಲಕ್ಷ್ಮಣವು ಎನ್ನುடைய ಸೇಡರ ಇದ್ದಾರೆಯೇ ಅವಕ್ಕೆ ಉಳಿತು ಮಾಡೋದು ನೆಂಚಿರ ಅದಕ್ಕೆ ಮೇಲೆ ಅವಕ್ಕೆ ಬ್ರಹ್ಮರ್ಷಿಂಬ ಆ ಪಟ್ಟವು ಕೊಟ್ಟರು ಇದೆಲ್ಲ ಏನವನ್ನು ಹೇಗೋದ್ರೆ ನಂಗೆ ಹೇಗಿನ ಪುರಾಣ ತಲೆವರದೋಗೆ ಹೇಗಿನ ನಂಗೆ ಉಳಿತು ಮಾಡಿದೋಕೆ ಉಳಿತು ಮಾಡು ಸರಿಯಾ ಒಲ್ಲಮಾಮ ನಿನಗೆ ನೆನೆಸಿದ್ರೆ ಸತಿ ನೀ ಅತ್ತ ನೆನೆಸಬೇಡ ಆಗಿರ ಆಲ ಒಂದೊಂದು ಪುರಾಣ ಬರಲಾರ್ದೋಗೆ ಹರಿಶ್ಚಂದ್ರ ನೋಡೋನೆ ಸತ್ಯವಾನ வாழ்ந்த ಸರಿಯಾ ಏಕ ಒಂದು ಸುಳ್ಳಿಲೆದೋಗಿಯೂ ನಾ ಪೊಯ್ಯಾಗ ಕೂಡದು ತಿಂದೇಗಿ ಆ ದೇವರು ಕೂಡ ಅತೇನ ತನ್ನ ಧ್ಯಾನ ಮಾಡೋನೆ ಏನೇ ಕಷ್ಟ ಬಂದಲೇ ಸರಿ ಏನು ಹೆಂಡ್ರನ್ನ ಬೆಟ್ಟ ಜಾಮ ಬಂದಲೇ ಸರಿ ಸರಿಯಾ ಏನೋ ಕೂಸನ್ನ ಬಂದು ಏನೋ ಕಣ್ಣದೋಗಿ ನೋಡೋದು ಏನೋ ಕೈಯಾಡ ಎರಚೋ ಜಾಮ ಬಂದಲೇ ಸರಿ ಆ ನೆಲೆದೋಗಿ ಸತಿ ನಾವು ಪೊಯ್ಯಾಗ ಕೂಡೋದು ಒಂದಾಗಿ ನಂಗೆ ಹರಿಶ್ಚಂದ್ರದ್ದು ಅದು ತನ್ನುಡಿ ಗುಣ ಬೇರೆ ದುರ್ಯೋಧನ ಬಂದು ಒಂದು ವಂಜಂಗ ಗುಣದೋಗಿ ಇದ್ದ ಏಕೆಂದರೆ ವಂಜಕ ತನ್ಮೆ ಜಾಸ್ತಿ ಆಡೋನೆ ಬಂದು ಅವಕ ಪಂಚಪಾಂಡವರು ಎತ್ತೆಲ್ಲ ಅಳಿಚೋದುಗ ತಾ ಬಂದು ಸದಿ ತೀಟೋದು ಅದೆಲ್ಲವ ಮನಸ್ಸುದೋಗೆ ಆ ವಂಚಕ ಎಣ್ಣಗೂ ಬರ ತನ್ನುடைய ಎಣ್ಣಮೆಲ್ಲ ಬಂದು ಸೆದರಿ ಹೋಗಿ ನೋಡೋವಕ್ಕೆಲ್ಲ ಬಂದು ಕೆಟ್ಟ ವಾಕ್ಯವೇ ತೋರಿದರು ಅಲ್ಲೇ ಧರ್ಮ ನೋಡೋವಕ್ಕೆಲ್ಲ ಉಳಿವು ತುಮಾಕಿಯೇ ತೋರಿದರು ಏಕೆಂದರೆ ಧರ್ಮನುடைய ಎಣ್ಣೆಲ್ಲ ಬಂದು ಧರ್ಮ ಗುಣ
ಧಾರಗ ಇಟ್ಟಿಲ್ಲಿಯೋ ಧಾರಗ ಬಟ್ಟೆಯಲ್ಲಿಯೋ ಧಾರಗ ತಂಗೋದಿಗೆ ಎಡೆಯಲ್ಲಿಯೋ ಅದೆಲ್ಲವ ನೋಡಿಂಡೇ ಬನೆ ಅವತ್ತೋಡಿ ಎಣ್ಣೆಲ್ಲ ಒಳ್ಳಂಗಡವನೆ ಅದು ಧರ್ಮದ ಗುಣ ಬಂದು ಧರ್ಮಗಟ್ಟಿತು. ಅದೇ ಮಕ್ಕೆ ಕರ್ಣನಿಗೆ ನೋಡಿದ ಕರ್ಣನ್ ಬಂದು ಕೊಡೆ ಒಳ್ಳಲಿಂದ ಈಗೀರ ಸರಿಯಾ ದೇವರಿಗುವೆ ಕವಸಗುಂಡಲ ಕೊಟ್ಟ. ಅದೇ ಮಕ್ಕೆ ತೈಸ್ತ ಪುಣ್ಯ ಎಲ್ಲವ ತ ಸಾವ ನೆಲೆ ಮೇದೋಗಿಯೋ ಧಾರ ಕಣ್ಣ ಬಂದು ಕೇತವ ನೀ ಮಾಡಿದ ಪುಣ್ಯ ಎಲ್ಲವ ತಾಂದೆಗಿದ ನಾ ತಂದುಬಿಟ್ನೆ ತೆಂದೆಗಿದ ಆಗ ಈಗವೇ ತಾಮನೆ ಆ ಬಿಲ್ಲು ಅಂಬು ಬಂದು ತ ನೆಂಜುದಾಗ ಪಾಂಜಿ ಅಡವನೆ ಸೇತಿ ಅದನ್ನ ಇತ್ತ ತಪ್ಪನೆ ತೀರ್ಥವ ಬಂದು ಕೈದೋಗೆ ತೇತು ತಾಂದೆಗಿದ ರಕ್ತವ ಕೈದೋಗೆತ್ತಿ ತೇತು ಇದ ನಾ ಮಾಡಿದ ಪುಣ್ಯ ಎಲ್ಲವ ತಾಂದೆಯಿ ಆ ಪುಣ್ಯವತಿ ಧಾರ ಕೊಟ್ಟರು ಕೃಷ್ಣ ಪೆರುಮಾನ ಕೊಟ್ಟರು. ಈ ಗುಣ ನೋಡೋನೆ ಏನು ಬಂದು ಕೊಡೆ ಉಳ್ಳ ದಾರದ ತೋರದಲ್ಲೇ ಕರ್ಣನನ್ನು ತೋರಿತು. ಹನುಮಾನ್ ನೋಡಿದ ಹನುಮಾನ್ ಒಂದು ಎದಿರ್ಪಾರ್ಪು ಇಲ್ಲದೆ ಸರಿಯಾ ಚಿನ್ನ ತಿರುವಡಿ ಅಂಜಲೆ ಮೆಂದನದೇಗಿ ಅವಕ್ಕ ಎಲ್ಲ ವಾಯು ಭಗವಾನ್ ಎಲ್ಲ ಸೆರಪ ಈಸಿ ಬಂದು ತನ್ನಗಾಯಿ ಒಂದನ್ನು ನೋಡಾದೆ ಆ ಸೀದೆ ಎಲ್ಲಿದ್ದವೋ ಅಶೋಕವನಗೆ ಹೋಗಿ ಆ ರಾವಣನ ಕೂಡ ಹೋರಾಡಿ ಆ ಸೀದೆಯೇ ಬಂದು ರಾಮಗ ತೋರ್ಚೋದು ಅಂದ ಎಣ್ಣದೋಗೆ ಸೀದೆ ಕಂಡಿಡುತ್ತು. ಕಡೇಸಿಗ ಪಟ್ಟಾಭಿಷೇಕ ಅಯೋಧ್ಯೆಗೆ ಬಪ್ಪನೆ ಸೇತಿ ಆ ರಾಮರು ಕೇತರು ನಿನಗೇನ ಬೇಕು ಮನೆ ಒಂದು ಗಣಸ್ವಾಮಿ ನಿನ್ನ ಪಕ್ಕವೇ ಬೋದು ನೀ ಆಡ ಮಾತ ಕೇತುಂಡದಲ್ಲೇ ಪೋದೊಂದೇಗಿ ಅತ್ತ ಮಾಕ ಒಂದು ಉಳ್ಳ ಬಂದು ದಾರ ಸಾರ ಅಟ್ಟುತ್ತದಲ್ಲೇ ಹನುಮಾನ್ ಸಾರ ಅಟ್ಟು. ಅದೇ ಮಕ್ಕೆ ಪ್ರಹ್ಲಾದನುಡಿಯ ಆಳ್ದ ಭಕ್ತಿದೋಗೆ ಏನು ಮಾಡಿದ ಅಂದರೆ ತಾ ಒಣಗಿ ನಮೋ ನಾರಾಯಣ ಎಂಬ ನಾಮವೇ ಹೇಗಿ ಕಡೇಸಿಗಟ್ಟುವ ದೇವರುಡಿ ಸಿಂಧನೆ ಮಾರಾದೆ ಅವನುಡಿಯ ಎರಡನೇ ಮಗರಾಜ ತನ್ನುடைய ಕೂಸ ನೀ ಎಲ್ಲಿ ದೇವರಿದ್ದೇನೆ ಅಂತ ಕೇಪನಿಸ್ತಾ ತೂಣಿಲಿದ್ದೇನೆ ತುರುಂಬುದೋಗಿ ಇದ್ದೇನೆ ಅಂದೇಗಿ ಅಲ್ಲಿದೋಗೆ ನರಸಿಂಹ ಅವತಾರದೋಗೆ ತೋರಿಸಿದ ಶಕ್ತಿ ಇಡ್ತವ ಅದನುடைய ಆಳ್ದ ಭಕ್ತಿ ಬತ್ತೆ ಈರ. ಇದೇ ಮಾಕೆ ನಂಗೆ ಭಾರತಿ ಕೂಡ ಹೇಗೋನೆ ಏನಾಯ್ತು ಅಂದಲೇ ನೀ ದೇವರ ನೆನೆಚಿರಿಯೋ ಶಕ್ತಿ ಬಡಿವಾಂದಲೇ ಶಕ್ತಿ ಬಂದಿಯಾ ಕಾಳಿಯಿಂದಲೇ ಕಾಳಿ ಬಂದಿಯಾ ನನಗೆ ಎತ್ತಮ್ಮ ಅಂದರೆ ಎತ್ತಮ್ಮ ಇರುಡಯ್ಯ ಅಂದಲೇ ಇರುಡಯ್ಯ ಅಂದಾಗಿ ನಂಗೆ ಏನು ನೆನೆಚಿನವೋ ಅದನ್ನು ಅಡಂಬುದು ಮುಡಿರಾಂಬುದು ಅಂತ ನಂಗೆ ಒಂದೊಂದು ಎಡಗೆ ಓಪನಿ ಸೇತಿ ನಂಗೆ ನವೀನ್ ಸಾಯ್ಬೇಕು ನಂಗುಡಿಯ ಮೇಘನಾಥ್ ಸಾಯ್ಬೇಕು ಯಶೋದಮ್ಮಕ್ಕೂ ಬಂದು ನಂಗೆ ಭಕ್ತಿ ಮಾರ್ಕ್ ಎತ್ತಡೋದಿಲ್ಲ ನೀನು ಹೆಣ್ಣಾಗತ್ತ ಒಂದಾಗತ್ತ ಭಕ್ತಿ ಮಾರ್ರ ಸರಿಯಾ ನೀ ನೋಡೋಕೆಲ್ಲವ ಎತ್ತಿಯ ಮಕ್ಕವ ಇರುಡೈನ ಮಕ್ಕವ ನೋಡಲೆ ಅತ್ತಮಾಕ ತೋರ್ರ ಇಲ್ಲೇ ನಿನ್ನ ಎಣ್ಣ ಸರಿ ಇಲ್ಲದೆ ಎದಿರಿಯ ನೋಡ ಅಂದಲೇ ಎಲ್ಲ ಎದಿರಿಯವೇ ತೋರ್ರ ಆಗ ಬಂದು ನಿನ್ನ ಎಣ್ಣತ್ತು ನುಡಿಯ ಆಳ್ದ ಸಿಂಧನೆ ಇತ್ತ ನಿನ್ನ ಮನಸ್ಸುತ್ತ ಸಿಂಧೆ ನೋಡಿ ವೆಡಿಪಾಡುತ್ತಾ ನಿನ್ನ ಸೇಲಾಗ ಮಾರ್ರ ಅದುತ್ತ ಮಾತಾ ಹೊರಾಸ ಬಂದರ ಅದತ್ತ ಒಳ್ಳೆಯ ಮನ ಕೆಟ್ಟ ಮನ ಅಂಬುದು ಆ ಸೇಲದೋಗ ತಟ್ರ ಅಂಬುದುತ್ತ ಭಾರತಿ ಹೇಗಿದ ಸರಿಯಾ நல்ல ಒಂದು எண்ணம் தூய்மையாக கொண்டு எத்துவ அதனால்த எண்ணிய முடிதல் வேண்டும் நல்லவே எண்ணல் வேண்டும் திண்ணிய நெஞ்சம் வேண்டும் தெளிந்த நல் அறிய வேண்டும் பண்ணிய பாவம் எல்லாம் பரிதி முன் பனையை போல அத்தந்தைகிற நன்னிய நின்மு நிங்கு நசித்திடல் வேண்டுமன்னா ಎಂದರು. ಯಾಕಂದರೆ ನೀನೋட ಎಣ್ಣತ್ತ ಸೇಲ್ತಾ ಅವರುடைய வெளிப்பாடு ತೋರ್ರಾ ಆಗ ತಿಣ್ಣಿಯ ನೆಂಜ ನಿನಗೆ ಬೇಕು ಉರಿದಿಯಾನ ನೆಂಜ ಎತ್ತಿಕೋ ಉಳ್ಳಿ ಮನಸ್ಸು ಎತ್ತಿಕೋ ಸರಿಯಾ ಅತ್ತಮಾಕ್ ಮಾಡಿದಲೆ ಯಾವ ನಿನ್ನ ಮಾಡಿದ ಪಾಪ ಎಲ್ಲ ಆ ಸೂರ್ಯನ ಬಂದಲೆ ಎತ್ತ ಆ ಪನಿದೋಗಡ ಆ ಒಂದು ಪನಿ ಎಲ್ಲ ಬಂದು ನೀ ಅಂದ ಆ ಹುಲ್ಲುದೋಗಡ ಆ ಪನಿ ನೀರೆಲ್ಲ ಮರೆಂಜೋರು ಅದೇ ಮಾಕೆ ನಿನ್ನ ಉಳ್ಳಿ ಎಣ್ಣಟ್ಟು ಬಿಳೆ ನೀ ಮಾಡಿದ ಪಾಪ ಎಲ್ಲ ತೀರಿಂದ ಹೋಗ್ಬಿಟ್ರ. ಇದು ಗೊತ್ತಾ ದೈವ ಭಕ್ತಿಯಿಂದಾಗಿ ಸ್ವಾಮಿಕ ಸತ್ಸಂಗದೋಗಿಯೋ ಒಂದೊಂದು ಮೊರೆಯು ಹೇಗಿಟ್ಟಿದ್ದಾರೆ. ನಂಗೆ ಉಳ್ಳಿ ಎಣ್ಣದೋಗೆ ಒಂದು ಭಜನೆ ಮಾಡುವೋ ಒಂದು ಪಾರಾಯಣ ಮಾಡುವೋ ನನಗೆ ಇದಂಗೆ ಗಾಯತ್ರಿ ಮಂತ್ರವ ಉಚ್ಚರಿಸಲೆ ಅದು ನೋಡು ನಂಗೆ ಎತ್ತೇ ನಾಮ ಯೋಗುವೋ ನಂಗೆ ಇರೋಡೈನ ನಾಮ ನಂಗೆ ಮಾಲಿಂಗೈನ ನಾಮ ಹೇಗಿ ನಂಗೆ ಇಷ್ಟ ದೈವದ ದಾರವೋ ಆ ದೇವರ ಕುಂಬಿಟ್ಲೆ ನಂಗೆ ಮನ ತಿರುಪಿ ಸಿಕ್ಕಿರ ನೋಡಿ ಎಣ್ಣ ತೂಯ್ಮೆಯಾರ ನಂಗೆ ಉಳಿತಾಲೆ ನಾಡು ಉಳಿತು ಅಂದ ಹೇಗಿನ ನಂಗುடைய ಪರಂಪರೆ ಅಡುತು ಬಪ್ಪ ಕುನವಿಗ ಈ ಭಕ್ತಿಮಯ ಅಂಬುದು ಏನ ಇದು ಉಳಿತೇನ ಒಲ್ಲೇನ ಅಂಬುದನ್ನ ಅವ್ವ ಪೇ ಕೂಡನೆ ನಂಗಗ ಎಲ್ಲ ಸಿರಪ್ಪು ನಂಗೆ ಸಿಕ್ಕಿರ ಅಂದು ನಂಗೆ ಹೇಗಿಂಡು ಇಂದು ನೋಡಿಯ ಈ ತಾಡಗೆ ನೋಡಿಯ ಬದಾಲಿ ಸರಿ ಆ ವಿಜಯಪುರತ್ ನೋಡಿಯ ಸಿರಪಾಲಿ ಸರಿ ಅಪ್ಪ ಅಗಸ್ತ್ಯ ನುಡಿಯ ಸಿರಪು ನಂಗೆ ಈ ವಿಡಿಯೋದಾಗ ನೋಡಿದ ನಂಗೆ ಅರಿಯಾದ ಸೇದಿ ಅಲ್ಲವ ನಂಗೆ ಅರಿದು ಒಪ್ಪುದು ತಪ್ಪೇ ಕಡೆಯ ನಂಗೆ ಹೇಗೋದೋಗೆ ಏನು ತಪ್ಪದಲ್ಲಿ ಅಟ್ಲಿಯೋ ಉಳಿತೀನಿ ಎತ್ತಿ ಒಲ್ಲವ ಬಿಟ್ಟು ನಂಗೆ ಉಡಿ ಎಣ್ಣವ ತೂಯಿ ಮಾಡಿಬಿಡ್ಲೆ ನಾಡೋದಾಗ ಎಲ್ಲ ಸಿರಪು ಅಡಂಜೋದು ಮುಡಿದ್ರ ಅಂತ ಹೇಗಿಂಡು ಇಂದು ವಾಯ್ಪುಗ ಎಲ್ಲಾಗ ಮನಸಾರ ತುಂಬಿದ நன்றியேகி இதோடு முடிச்சனே. நன்றி, வணக்கம்.